Hello students, welcome back to Vignan Academy video number 2 of circular motion. Circular motion series ನಲ್ಲಿದೆ. ಆ series ನ ಎರಡನೇ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಂಬರ್ 2 ನಲ್ಲಿ ಕಂಪ್ಲೀಟ್ ಅನಾಲಿಸಿಸ್ ಆಫ್ ಆಕ್ಸಲರೇಷನ್ ಇನ್ ಸರ್ಕ್ಯುಲರ್ ಮೋಷನ್. ಸೊ ಯಾವ್ದಾದ್ರು ಪಾರ್ಟಿಕಲ್ ಆಕ್ಸಲರೇಟ್ ಆಗ್ತಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಆಕ್ಸಲರೇಷನ್ಸ್ ಇರುತ್ತೆ, ಅದ್ರ ವ್ಯಾಲ್ಯೂ ಎಷ್ಟು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ದೀಸ್ ಆರ್ ದ ಟಾಪಿಕ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಈ ವಿಡಿಯೋನಲ್ಲಿ ಆಂಗುಲರ್ ಆಕ್ಸಲರೇಷನ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಈ ಆಂಗುಲರ್ ಆಕ್ಸಲರೇಷನ್ ಅನ್ನೋದು ಒಂದು ಪಾರ್ಟಿಕಲ್ ರೊಟೇಟ್ ಆಗ್ತಿದ್ರೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಿರುತ್ತೆ. ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಆಂಗುಲರ್ ವೆಲಾಸಿಟಿ. ಆ ಆಂಗುಲರ್ ವೆಲಾಸಿಟಿ ಏನಾದ್ರೂ ಚೇಂಜ್ ಆಗ್ತಿದ್ರೆ ಆಂಗುಲರ್ ಆಕ್ಸಲರೇಷನ್ ಬರುತ್ತೆ. ಕಂಪ್ಲೀಟ್ ಆಗಿ ಇದು ಸರ್ಕ್ಯುಲರ್ ಮೋಷನ್ ರಿಲೇಟೆಡ್ ಆಗಿರುತ್ತೆ. ಸೊ ಯಾವಾಗ ಪಾರ್ಟಿಕಲ್ ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ತಿರತ್ತೋ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಜೊತೆಗೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಕೂಡ ಇರುತ್ತೆ. ಹಾಗಾದ್ರೆ ಲೀನಿಯರ್ ಆಕ್ಸಲರೇಷನ್ ಕೂಡ ಇರಬೇಕು. ಆ ಲೀನಿಯರ್ ಆಕ್ಸಲರೇಷನ್ ಅಲ್ಲಿ ಇಲ್ಲಿ 2 ಟೈಪ್ಸ್ ಇದೆ. ಒಂದು ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಇದನ್ನೇ ನಾವು ರೇಡಿಯಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಅದ್ರ ಸಿಂಬಲ್ ACR. ಈ ವರ್ಡ್ ಆಲ್ರೆಡಿ ನಿಮಗೆ ಫೆಮಿಲಿಯರ್ ಇದೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಇದ್ರ ಎರಡೂ ಸೇರ್ಕೊಂಡು ಕಂಬೈನಿಂಗ್ ದೀಸ್ ಟು ಇನ್ನೊಂದು ಆಕ್ಸಲರೇಷನ್ ಬರೆಯೋಣ, ಎ ನೆಟ್ ಅಂತ. ನೆಟ್ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್, ಲೀನಿಯರ್ ಆಕ್ಸಲರೇಷನ್. ಸೊ ಇಷ್ಟನ್ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಡೈರೆಕ್ಟ್ ಆಗಿ ಈ ಟಾಪಿಕ್ ಗೆ ಬರೋದಕ್ಕಿಂತ ಮೊದಲು ನಿನ್ನೆ ಅಂದ್ರೆ ವಿಡಿಯೋ ನಂಬರ್ 1 ನಲ್ಲಿ ಯಾವ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ, ಲೆಟ್ ಅಸ್ ಹ್ಯಾವ್ ಎ ಕ್ವಿಕ್ ರಿವಿಷನ್. ಸೊ ಯಾವ್ಯಾವ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿರತ್ತೋ ಅದಕ್ಕೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಬರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಮೋಷನ್. It comes with the angular displacement. ಇದು theta displacement ಆಗಿದ್ರೆ angular displacement ಈ ಲೆಂತ್ ನ S ಅಂತ ಕರೆದಿದ್ವಿ. So relation between linear motion and circular motion, S is equals to r theta, where r is the radius of the circular motion. And ಇದನ್ನ differentiate ಮಾಡಿದ್ರೆ ds divided by dt is equals to r d theta divided by dt. So what is this rate of change of linear displacement? Is called as linear velocity. This is equal to r omega, rate of change of angular displacement with respect to time. So there is a relation between linear speed. ಯಾವಾಗ ಪಾರ್ಟಿಕಲ್ ಮೂವ್ ಆಗ್ತಿರುತ್ತೋ ಸರ್ಕ್ಯುಲರ್ ಮೋಷನ್ ಅಲ್ಲಿ, ಅದ್ರ ಜೊತೆಗೆ ಇದಕ್ಕೊಂದು ಲೀನಿಯರ್ ಮೋಷನ್ ಕೂಡ ಇರುತ್ತೆ. ಅಂದ್ರೆ ಕದಲ್ಬೇಕದು, ಅಲ್ಲೆಲ್ಲ ಕದಲ್ತಾ ಇದ್ರೆ ಲೀನಿಯರ್ ಮೋಷನ್ ಕೂಡ ಇರುತ್ತೆ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಇಷ್ಟಿರತ್ತೆ, ವೆಲಾಸಿಟಿ ಇಷ್ಟಿರತ್ತೆ. ಸೊ ಇದು ಕರೆಕ್ಟ್ ಸರ್ ಇದು ಅಂದ್ರೆ ಆಕ್ಚುಲಿ ಎಕ್ಸಾಕ್ಟ್ ಈಕ್ವೇಶನ್ v ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ಸ್ ಟು r ಒಮೆಗಾ ಅಂತ ತಗೋಬೇಕಾದ್ರೆ. ಸೊ ನಾವು ಓನ್ಲಿ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್, ರೇಡಿಯಸ್ ಗೆ ಯಾವ ವೆಲಾಸಿಟಿ ಕಾಂಪೊನೆಂಟ್ ಪರ್ಪೆಂಡಿಕ್ಯುಲರ್ ಇರುತ್ತೋ ಅದನ್ನ ಈ ಈಕ್ವೇಶನ್ ಅಲ್ಲಿ ಬರಿಬೇಕಾಗುತ್ತೆ. ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ ವೆಕ್ಟರ್ v ಇಸ್ ಈಕ್ವಲ್ಸ್ ಟು ವೆಕ್ಟರ್ ಕ್ರಾಸ್ r ಕ್ರಾಸ್ ಒಮೆಗಾ. ದಿಸ್ ಇಸ್ ಅ ಎಕ್ಸಾಕ್ಟ್ ಕರೆಕ್ಟ್ ಈಕ್ವೇಶನ್. ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಬೈ ಡಿಫಾಲ್ಟ್ ಪರ್ಪೆಂಡಿಕ್ಯುಲರ್ ವೆಲಾಸಿಟಿ ಅಥವಾ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಆಫ್ ದ ವೆಲಾಸಿಟಿ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಒಂದು ಸ್ಮಾಲ್ ಪ್ರಾಬ್ಲಮ್ ನ ತಗೊಳ್ಳೋಣ ನೋಡಿ. ಸೊ ಒಂದು ಜೆಟ್ ಪ್ರಾಬ್ಲಮ್ ನೋಡಿ. ಒಂದು ಜೆಟ್ ಮೂವ್ ಆಗ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಒಂದು ಜೆಟ್ ಈ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾ ಇದೆ. ಜೆಟ್ ನನ್ ಮುಂದೆ ಕರೆಕ್ಟ್ ಆಗಿ ಪಾಸ್ ಆದಾಗ ನನ್ ಕತ್ತನ್ನ ಯಾವ ರೇಟ್ ಅಲ್ಲಿ ತಿರುಗಿಸ್ಬೇಕು. ಸೊ ಜಸ್ಟ್ ಇಮ್ಯಾಜಿನ್ ಈ ತರ ಜೆಟ್ ಪಾಸ್ ಆಯ್ತು. ನಾನು ಅಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಐ ಹ್ಯಾವ್ ಟು ಟರ್ನ್ ಲೈಕ್ ದಟ್. ಈ ತರ ತಿರುಗಿಸ್ಬೇಕು. ನನ್ ಕತ್ತು ಎಷ್ಟು ತಿರುಗಿಸ್ತೀನಿ, ದಟ್ ಇಸ್ ಎಷ್ಟು ರೇಟ್ ಅಲ್ಲಿ ತಿರುಗಿಸ್ತೀನಿ, ದಟ್ ಇಸ್ ಆಂಗುಲರ್ ವೆಲಾಸಿಟಿ. ಪಾರ್ಟಿಕಲ್ ಎಷ್ಟು ಮೂವ್ ಆಗ್ತಾ ಇದೆ ಪರ್ ಸೆಕೆಂಡ್, ದಟ್ ಇಸ್ ಕಾಲ್ಡ್ ಆಸ್ ಲೀನಿಯರ್ ವೆಲಾಸಿಟಿ. ಆಬ್ವಿಯಸ್ಲಿ ಈ ಜೆಟ್ ನನ್ ಕಣ್ ಮುಂದೆ ಪಾಸ್ ಆಗುವಾಗ ಸ್ವಲ್ಪ ಸ್ಪೀಡ್ ಆಗಿ ತಿರುಗಿಸ್ಬೇಕಾಗತ್ತೆ ಕತ್ತು. ಆಂಗುಲರ್ ವೆಲಾಸಿಟಿ ವಿಲ್ ಬಿ ಮೋರ್ ವೆನ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಅದೇ ಈ ಕಡೆ ಹೋಗ್ತಾ ಇದ್ರೆ ಹೋಗ್ತಾ 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 ಇನ್ಫಿನಿಟಿಗೆ ಹೋದ್ರೆ ಆಂಗುಲರ್ ವೆಲಾಸಿಟಿ ಕಮ್ಮಿ ಆಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಸೆಡ್. ಸರ್ ಅಂತ ಜೆಟ್ ಪಾಸ್ ಆದ್ರೆ ನಾನು ಈ ರೀಜನ್ ಅಲ್ಲಿ ಪಾಸ್ ಆಗುವಾಗ ಜೆಟ್ ಸ್ವಲ್ಪ ಫಾಸ್ಟ್ ಆಗಿ ಕತ್ತು ತಿರುಗಿಸಬೇಕಾದ್ರೆ ಅಂದ್ರೆ ಈ ರೀಜನ್ ಅಲ್ಲಿ ಆಂಗುಲರ್ ವೆಲಾಸಿಟಿ. ಸೊ ಲೆಟ್ ಮಿ ರೈಟ್ ದ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್. ಲೆಟ್ ಅಸ್ ಕನ್ಸಿಡರ್ ಒನ್ ಜೆಟ್ ಪಾಸಿಂಗ್ ಲೈಕ್ ದಿಸ್. ಈ ತರ ಒಂದು ಜೆಟ್ ಪಾಸ್ ಆಗ್ತಾ ಇದೆ ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಪಾಯಿಂಟ್ ಎ ವಿಚ್ ಇಸ್ ಮೂವಿಂಗ್ ವಿತ್ ಅನ್ ಸ್ಪೀಡ್ 2 ಕಿಲೋಮೀಟರ್ ಪರ್ ಸೆಕೆಂಡ್. ಈಗ ಅಬ್ಸರ್ವರ್ ಇಲ್ಲಿದ್ದಾರೆ. ದಿಸ್ ಇಸ್ ದ ಅಬ್ಸರ್ವರ್, ನಾನೇ ಅಂತ ಅನ್ಕೊಳ್ಳಿ. ಅಬ್ಸರ್ವರ್ ಇಲ್ಲಿಂದ ಈ ಜೆಟ್ ನ ನೋಡಿದಾಗ ಸೊ ಇಟ್ ಕ್ರಾಸಸ್ ಲೈಕ್ ದಿಸ್, ಈ ತರ ಹೋಗುತ್ತೆ. ಇದು ಹೋಗ್ತಾ 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 ಇನ್ನೊಂದು ಯಾವುದೋ ಪಾಯಿಂಟ್ ಅಲ್ಲಿ ಬಂತು. ಅಲ್ಲೂ ಕೂಡ ಲೀನಿಯರ್ ಸ್ಪೀಡ್ ಎಷ್ಟಿದೆ, 2 ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಅ ಪಾಯಿಂಟ್ ಬಿ. ಇದನ್ನ ಪಾಯಿಂಟ್ ಬಿ ಅಂತ ಕರಿತೀನಿ. ಈಗ ಪಾಯಿಂಟ್ ಎ ನಿಂದ ಪಾಯಿಂಟ್ ಎ ನ ಇಲ್ಲಿಂದ ನೋಡಿದಾಗ, ಸಪೋಸ್ ಈ ಜೆಟ್ ನ ನಾನು ಇಲ್ಲಿ ನೋಡಿದಾಗ ಸ್ವಲ್ಪ ಕತ್ನ ಫಾಸ್ಟ್ ಆಗಿ ತಿರುಗಿಸ್ಬೇಕು. ಯಾಕೆಂದ್ರೆ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಜಾಸ್ತಿ ಇದೆ. ಅದೇ ಪಾಯಿಂಟ್ ಬಿ ಅಲ್ಲಿ ಇದ್ದಾಗ ದ ಆಂಗುಲರ್ ಸ್ಪೀಡ್ ವಿಲ್ ಬಿ ಲೆಸ್ ಕಂಪೇರ್ಡ್ ಟು ದಿಸ್ ಒನ್. ಅದನ್ನ ನಾನು ಪ್ರೂವ್ ಮಾಡ್ತೀನಿ. ಈ ಆಂಗಲ್ 53 ಕೊಡ್ತಿದ್ದೀನಿ. ದ ಕ್ವಶನ್ ಇಸ್ ಫೈಂಡ್ ದ angular speed of jet
at A and B with respect to observer at O. ಅಬ್ಸರ್ವರ್ ಇಲ್ಲಿಂದ ನೋಡಿದಾಗ ಆ ಜೆಟ್ ಇಲ್ಲಿರ್ಬೇಕಾದ್ರೆ ಆಂಗುಲರ್ ವೆಲಾಸಿಟಿ ಎಷ್ಟಿದೆ, ಇಲ್ಲಿರ್ಬೇಕಾದ್ರೆ ಆಂಗುಲರ್ ವೆಲಾಸಿಟಿ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ಲೀನಿಯರ್ ವೆಲಾಸಿಟಿ ಎಷ್ಟಿರುತ್ತೆ 2 ಕಿಲೋಮೀಟರ್ ಪರ್ ಸೆಕೆಂಡ್. ನೋಡಿ ಇಲ್ಲಿ ಈ ಕಾಂಪೋನೆಂಟ್ ರೇಡಿಯಸ್ ಆಗತ್ತೆ, ಇದನ್ನ ನಾನು 3 ಕಿಲೋಮೀಟರ್ ಅಂತ ಕೊಡ್ತೀನಿ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ 3 ಕಿಲೋಮೀಟರ್. ಇದು 53 ಇದೆ, ಅಡ್ಜಸೆಂಟ್ 3 ಇದೆ, ಇದೇನಿರ್ಬೇಕು 5 ಇರಬೇಕು ಬೈ ಡಿಫಾಲ್ಟ್ ಇದು 5 ಇರಬೇಕು, ಈ ಡಿಸ್ಟೆನ್ಸ್ 4 ಇರಬೇಕು. ಇಟ್ ಇಸ್ ಅಂಡರ್ಸ್ಟುಡ್. ಈಗ ನಾನು ಇಲ್ಲಿಂದ ನೋಡಿದಾಗ ಈ ಜೆಟ್ ಹೀಗೆ ಹೋಗ್ತಿದೆ. ವಾಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ ಆಫ್ ದ ವೆಲಾಸಿಟಿ 2 ಕಿಲೋಮೀಟರ್ ಪರ್ ಸೆಕೆಂಡ್. at A, omega at A is equals to V at A is equals to R omega at A. Omega at A is equals to VA divided by R. So actually ನಾವು ತಗೋಬೇಕಾಗಿರೋದು perpendicular component of the velocity at point A. ಈ ಪಾಯಿಂಟ್ ನಲ್ಲಿ perpendicular component ಎಷ್ಟಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. Omega at A is equals to ಇಲ್ಲಿ ಎಲ್ಲಾ ಕಾಂಪೋನೆಂಟ್, ಆಲ್ ದ ಕಾಂಪೋನೆಂಟ್ಸ್ ಎಲ್ಲಾ ಸ್ಪೀಡ್ ಪರ್ಪೆಂಡಿಕ್ಯುಲರ್ ಆಗಿದೆ. ದಿಸ್ ಇಸ್ ಅ ರೇಡಿಯಲ್ ವೆಕ್ಟರ್ ಅಂಡ್ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್. ಹಾಗಾಗಿ 2 ಕಿಲೋಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ 3 ಕಿಲೋಮೀಟರ್ ದಟ್ ಈಸ್ ಈಕ್ವಲ್ಸ್ ಟು 1.5 ರೇಡಿಯನ್ ಪರ್ ಸೆಕೆಂಡ್. ಹಾಗಾದ್ರೆ ಸರ್ ಅಲ್ಲೂ ಅಷ್ಟೇ ಇರತ್ತಾ? ಇಲ್ಲ. ನೋಡಿ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ಕತ್ತು ಸ್ವಲ್ಪ ತಿರುಗಿಸ್ಬೇಕು. ಅದೆಷ್ಟು ಸ್ಪೀಡ್ ಅಲ್ಲಿ ತಿರುಗಿಸ್ಬೇಕು? 1.5 ರೇಡಿಯನ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ತಿರುಗಿಸ್ಬೇಕು. ವೆನ್ ಯು ಕಮ್ ಹಿಯರ್ ಇದನ್ನ ರೆಸಾಲ್ವ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದು 53 ಇದೆ, ಹಾಗಾದ್ರೆ ಇದೇನಿರುತ್ತೆ 37 ಡಿಗ್ರಿ ಇರುತ್ತೆ. ಇದು 90 ಇದ್ಮೇಲೆ 37 ಇರ್ಲೇಬೇಕಲ್ಲಪ್ಪ. ಈಗ ಇದನ್ನ ರೆಸಾಲ್ವ್ ಮಾಡಿದ್ರೆ ಈ ಕಡೆ ಕೂಡ 37 ಬರುತ್ತೆ. The component of this one in this direction is 3 cos 37 and the component of this one is 2 ಇದು 2 cos 37, 2 sin of 37 and this is a radial vector. Radial vector omega at point B is equals to speed, perpendicular speed of the jet at that point divided by radius of this motion. ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಅದನ್ನ ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ 5 ಕಿಲೋಮೀಟರ್. ಅಂಡ್ ವಾಟ್ ಇಸ್ ವಿ ಪರ್ಪೆಂಡಿಕ್ಯುಲರ್? ಇಲ್ಲಿಂದ ನೋಡಿದಾಗ ರೇಡಿಯಲ್ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ ಏನಿದೆ ಅದನ್ನ ಇಲ್ಲಿ ಬರಿಬೇಕಾಗತ್ತೆ. 2 into sin of 37. ದಿಸ್ ಇಸ್ ವಿ ಪರ್ಪೆಂಡಿಕ್ಯುಲರ್. ದಿಸ್ ಇಸ್ ವಿ ಪ್ಯಾರಲಲ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಒಂದು ಫೇಮಸ್ ಟ್ರಯಾಂಗಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು 37 ಡಿಗ್ರಿ ಇದ್ರೆ ಇಲ್ಲಿ ಏನಿರುತ್ತೆ? ಇಲ್ಲಿ 3 ಇರುತ್ತೆ, ಇಲ್ಲಿ 4 ಇರುತ್ತೆ, 5 ಇರುತ್ತೆ. sin 37 is opposite by hypotenuse, that is equals to 3 by 7. 3 by 5 that is equals to 6 by 25. ಇದನ್ನ ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ 0.24 ರೇಡಿಯನ್ ಪರ್ ಸೆಕೆಂಡ್. ಸೊ ಹೀಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ತೀನಿ ನೋಡಿ. ಪಾಯಿಂಟ್ ಎ ಅಲ್ಲಿದ್ದಾಗ ಜೆಟ್ ಈ ತರ ಪಾಸ್ ಆಗ್ಬೇಕಾದ್ರೆ ಆ ಜೆಟ್ ನೇ ನೋಡ್ತಾ ಇರ್ಬೇಕಾದ್ರೆ ನಾನು ಇಷ್ಟು ಸ್ಪೀಡ್ ಅಲ್ಲಿ, ಇಷ್ಟು ಆಂಗುಲರ್ ಸ್ಪೀಡ್ ಅಲ್ಲಿ ಕತ್ತನ್ನ ತಿರುಗಿಸ್ಬೇಕು. ಅದೇ ಜೆಟ್ ಇಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಆ ಜೆಟ್ ನ ನೋಡ್ಕೊಂಡೇ ಇರ್ಬೇಕು ಅಂದ್ರೆ ಇಷ್ಟು ಸ್ಪೀಡ್ ಅಲ್ಲಿ ಕತ್ತನ್ನ ತಿರುಗಿಸ್ಬೇಕು. ಅದು ಹಾಗೆ ಮುಂದೆ 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 ಹೋಗ್ತಾ ಇದ್ರೆ ಇನ್ಫಿನಿಟಿಗೆ ಹೋದ್ರೆ ಆಂಗುಲರ್ ಸ್ಪೀಡ್ ಕಮ್ಮಿ ಆಗೋಗುತ್ತೆ, ಫೈನಲಿ 0 ಆಗುತ್ತೆ. ಸೊ ಹೀಗೆ ಇದ್ರೆ ಸಾಕು, ಯು ನೀಡ್ ನಾಟ್ ಟು ಟರ್ನ್ ಎನಿ. ಬೇಕಾದ್ರೆ ಈ ಆಂಗಲ್ ನ 180ಗೆ ಇದು ಇನ್ಫಿನಿಟಿಗೆ ಹೋದಾಗ ಈ ಆಂಗಲ್ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ. ಅವಾಗ ಚೆಕ್ ಮಾಡಿದ್ರೆ ಕತ್ತು ತಿರುಗಿಸೋ ಅಷ್ಟೇ ಅಲ್ಲ, ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಹೇಗೆ ಇರುತ್ತೆ. ಸೊ ವೆನ್ ಇಟ್ ಪಾಸಸ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್, ನನ್ ಮುಂದೆ ಕ್ರಾಸ್ ಆದಾಗ ಇಷ್ಟು ಸ್ಪೀಡ್ ಅಲ್ಲಿ ಕತ್ತನ್ನ ತಿರುಗಿಸಬೇಕಾಗತ್ತೆ. ಅದೇ ಇಷ್ಟು ದೂರದಲ್ಲಿ ಈ ಡಿಸ್ಟೆನ್ಸ್ ಬೇಕಾದ್ರೆ 4 ಆಗುತ್ತೆ. ಇದು 5, ಇದು 3 ಆದ್ಮೇಲೆ ಇದು 4 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರ ಹೋದ್ಮೇಲೆ ನೋಡ್ತಾನೆ ಇರ್ಬೇಕು ಅಂದ್ರೆ ಇಷ್ಟು ಸ್ಪೀಡ್ ಅಲ್ಲಿ ಕತ್ತನ್ನ ತಿರುಗಿಸಬೇಕಾಗತ್ತೆ. ಸೊ ದಟ್ಸ್ ದ ಕ್ವಶನ್. ಸೊ ಲೆಟ್ ಅಸ್ ಗೋ ಟು ದ acceleration in circular motion. Note ಮಾಡ್ಕೊಳ್ಳಿ. I am going to remove in 3, 2, 1, done. Acceleration in circular motion. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅನ್ನೋದು ನಿಮಗೆ ನೆನಪಿರುತ್ತೆ ಅಂತ ಅನ್ಕೊಂಡಿದ್ದೀನಿ. 9th ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದಿರಿ. ಅದನ್ನ ಒಂಚೂರು ಇಲ್ಲಿ ಒಂದು ಕ್ವಶನ್ ನ ಕೇಳ್ತೀನಿ ನೋಡಿ. ಕನ್ಸಿಡರ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇಲ್ಲಿ ಸ್ಪೀಡ್ ವಿ ಇದ್ರೆ ಇಲ್ಲಿ ಕೂಡ ವಿನೇ ಇರಬೇಕು, ಇಲ್ಲಿ ಕೂಡ ವಿನೇ ಇರಬೇಕು, ಇಲ್ಲಿ ಕೂಡ ವಿನೇ ಇರಬೇಕು. ನೌ ಐ ಆಮ್ ಆಸ್ಕಿಂಗ್
does velocity of this circular motion, this particle velocity constant irata ilva? That's the question. If you say yes, the answer is no. Speed matra constant irate, but ಅದರ ಡೈರೆಕ್ಷನ್ ಪ್ರತಿ ಪಾಯಿಂಟ್ ಅಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ದ ಡೈರೆಕ್ಷನ್ ಕೀಪ್ಸ್ ಆನ್ ಚೇಂಜಿಂಗ್ ಅಟ್ ಎವ್ರಿ ಪಾಯಿಂಟ್. ಅದರ ಜೊತೆಗೆ ಪಾರ್ಟಿಕಲ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಥೀಟಾ ವೇರೀಸ್ ಫ್ರಮ್ 0 to n pi. ತಿರುಗ್ತಾ ಇರ್ಬೇಕಾದ್ರೆ ಅದ್ರ ಪ್ರತಿ ಪಾಯಿಂಟ್ ಅಲ್ಲೂ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಾ ಇರ್ಬೇಕಾದ್ರೆ ಅದಕ್ಕೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಅದೇ ರೀತಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. Now my question is, there are how many types of, basically 1 plus 2 type of acceleration ಇದೆ. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಅ ಜನರಲ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಅಂತಾನೆ ಇಲ್ಲ, ಜನರಲ್ ಆಗಿ ಯಾವುದೋ ಒಂದು ಸರ್ಕ್ಯುಲರ್ ಮೋಷನ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಅಸ್ ಸಿ ವಾಟ್ ಇಸ್ ದ angular acceleration. Angular acceleration of particle. ಇದಕ್ಕೆ ಸಿಂಬಲ್ ವೆಕ್ಟರ್ ಆಲ್ಫಾ. ಅಗೇನ್ ಆಲ್ಫಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಅದಕ್ಕೊಂದು ಡೈರೆಕ್ಷನ್ ಕೂಡ ಕೊಡ್ಬೇಕಾಗತ್ತೆ. ನಾ ಹೇಳ್ತೀನಿ ವಾಟ್ ಯು ಮೀನ್ ಬೈ ಆಂಗುಲರ್ ಆಕ್ಸಲರೇಷನ್. ಆಲ್ರೆಡಿ ನಮ್ಗೆ ಗೊತ್ತು ಪಾರ್ಟಿಕಲ್ ಎಷ್ಟು ಆಂಗಲ್ ಕವರ್ ಮಾಡುತ್ತೆ ಪರ್ ಸೆಕೆಂಡ್, ಅದನ್ನೇನಂತ ಕರಿದ್ವಿ, ಒಮೆಗಾ ಅಂತ ಕರೆದ್ವಿ. ಒಮೆಗಾ ಇಸ್ ಈಕ್ವಲ್ಸ್ ಟು ಡಿ ಥೀಟಾ ಬೈ ಡಿ ಟಿ. The rate of change of angular displacement with respect to time is called as angular velocity. The rate of change of angular velocity with respect to time. So ಎಷ್ಟು angular velocity ಚೇಂಜ್ ಆಗತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಆಂಗುಲರ್ ಆಕ್ಸಲರೇಷನ್. ಸೊ ನಾರ್ಮಲ್ ಆಗಿ ಪಾರ್ಟಿಕಲ್ ಈ ತರ ರೊಟೇಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ರೊಟೇಷನ್ ಸ್ಪೀಡ್ ಜಾಸ್ತಿ ಆಗ್ತದೆ. ಫಸ್ಟ್ 1 ಸೆಕೆಂಡ್ ಅಲ್ಲಿ 1 ರೌಂಡ್ ಹಾಕ್ತು, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಅಲ್ಲಿ 2 ರೌಂಡ್ ಆಯ್ತು. ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ ಅಂದ್ರೆ ಅದರ ಆಂಗುಲರ್ ಸ್ಪೀಡ್ ಅನ್ನೋದೇ ಜಾಸ್ತಿ ಆಗ್ತಾ ಇತ್ತು ಅಥವಾ ಕಮ್ಮಿ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ಆಲ್ಫಾ ಕಾಂಪೋನೆಂಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಆಂಗುಲರ್ ಆಕ್ಸಲರೇಷನ್. ದ ರೇಟ್ ಆಫ್ ಚೇಂಜ್ ಆಫ್ angular velocity is called as angular acceleration. Alpha is equals to d omega divided by dt, the rate of change of angular velocity with respect to time. So ನಮಗೆ ಏನಾದರೂ average ಬೇಕು ಅಂತ ಅನ್ಕೊಳ್ಳಿ, alpha average is equals to delta omega divided by delta t ಅಥವಾ omega f minus omega I divided by delta t. ಈ ಕ್ವೆಶ್ಚನ್ ನ ಯೂಸ್ ಮಾಡ್ಕೋಬೇಕಾದ್ರೆ, ಸೊ ಬೇಸಿಕಲಿ ಒಮೆಗಾನ ನಾವೇಂತ ಕರಿಬಹುದಪ್ಪ, ಒಮೆಗಾ ಇಸ್ ಡಿ ಥೀಟಾ ಬೈ ಡಿ ಟಿ. ಹಾಗಾದ್ರೆ ಇದನ್ನ ಆಲ್ಫಾ ಇಸ್ ಈಕ್ವಲ್ಸ್ ಟು ಡಿ ಸ್ಕ್ವೇರ್ ಥೀಟಾ ಬೈ ಡಿ ಟಿ ಸ್ಕ್ವೇರ್ ಅಂತ ಬರೀಬಹುದು. ದಟ್ ಈಸ್ ಸೆಕೆಂಡ್ ಡಿರೈವೇಟಿವ್ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. Angular acceleration is second derivative of angular displacement with respect to the time, ಅಥವಾ first derivative of angular velocity, d omega by dt. So the SI unit of alpha is radian per second square. SI unit is radian per second square. Done. Now what is the direction? Sir, alpha the direction ಏನಾಗಿರುತ್ತೆ? That is a next question. ನೋಡಿ, ಈಗ ಒಮೆಗಾ ಏನಾದ್ರೂ ಇನ್ಕ್ರೀಸ್ ಆಗ್ತಾರೆ. ಲೆಟ್ ಅಸ್ ಕನ್ಸಿಡರ್ ಪಾರ್ಟಿಕಲ್ ಇಸ್ ರೊಟೇಟಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಪಾರ್ಟಿಕಲ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಆಗ್ತಿದೆ ಅಂದ್ರೆ ಅದ್ರ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಹೆಂಗ್ ಯೂಸ್ ಮಾಡ್ತೀರಿ, ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈ ಅಂತ ತಗೊಂಡ್ರೆ ಯಾವ ಕಡೆಗೆ ರೊಟೇಟ್ ಆಗುತ್ತೆ ಆ ಕಡೆಗೆ ತಿರುಗಿಸಿ ಯಾವ ಕಡೆ ತಂಬ ಪಾಯಿಂಟ್ ಮಾಡುತ್ತೋ ದಟ್ ಈಸ್ ದ ಡೈರೆಕ್ಷನ್ ಆಫ್ ಥೀಟಾ, ಅಂಡ್ ಅದೇ ಡೈರೆಕ್ಷನ್ ಅಲ್ಲಿ ಒಮೆಗಾ ಕೂಡ ಇರುತ್ತೆ. ಈಗ ಈ ಪಾರ್ಟಿಕಲ್ ಸ್ಪೀಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಈ ಪಾರ್ಟಿಕಲ್ ನಾರ್ಮಲ್ ಆಗಿ ಈ ತರ ಹೋಗ್ತಿರೋ ಸ್ವಲ್ಪ ಸ್ಪೀಡ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅರ್ಥ ಆಯ್ತಾ ಏನ್ ಹೇಳ್ತಿರೋದು? ಅಂದ್ರೆ ಅದಕ್ಕೆ ಆಕ್ಸಲರೇಷನ್ ಕೊಡ್ತಿದೀವಿ ಅಂತ, ಆಂಗುಲರ್ ಆಕ್ಸಲರೇಷನ್. ಇಫ್ ಒಮೆಗಾ increases, alpha is in the direction of omega. ಆಲ್ಫಾ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಒಮೆಗಾ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರುತ್ತೆ. ಸೊ ಈಗ ಇನ್ನೊಂದು ಕೇಸ್ ನ ಕನ್ಸಿಡರ್ ಮಾಡಿ. ಪಾರ್ಟಿಕಲ್ ಒಮೆಗಾ ಸ್ಪೀಡ್ ಅಲ್ಲಿ ತಿರುಗ್ತಾ ಇದೆ, ಬರ್ತಾ ಸ್ಲೋ ಆಗೋಯ್ತು ಅಂದ್ರೆ ಅದ್ರ ಆಕ್ಸಲರೇಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ. ಸೊ ಇಫ್ ಒಮೆಗಾ ಡಿಕ್ರೀಸಸ್ ವಿತ್ ಟೈಮ್, with time, alpha is anti-parallel to
ಒಮೆಗಾ. ಒಮೆಗಾ ಯಾವ ಡೈರೆಕ್ಷನ್ ಇರುತ್ತೆ ಅದೇ ಡೈರೆಕ್ಷನ್ ಇರ್ಬೇಕಾದ್ರೆ ಒಮೆಗಾ ಇನ್ಕ್ರೀಸ್ ಆಗ್ತಾ ಇರಬೇಕು. ಒಮೆಗಾ ಡಿಕ್ರೀಸ್ ಆಗ್ತಾ ಇತ್ತು ಅನ್ಕೊಳ್ಳಿ, ಆಕ್ಚುಲಿ ಟಾರ್ಕ್ ಅನ್ನ ಅಪ್ಲೈ ಮಾಡಿದಾಗ ನಮಗೆ ಆಲ್ಫಾ ಬರುತ್ತೆ. ಸೊ ಈಗ ಪಾರ್ಟಿಕಲ್ ಈ ತರ ರೊಟೇಟ್ ಆಗ್ತಾ ಇದೆ, ಟಾರ್ಕ್ ಅನ್ನ ಈ ತರ ಅಪ್ಲೈ ಮಾಡಿದೆ, ಸೊ ಇಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ವಿತ್ ಮೋರ್ ಅಂಡ್ ಮೋರ್ ಆಂಗುಲರ್ ವೆಲಾಸಿಟಿ. ಹಾಗಾಗಿ ಆಲ್ಫಾ ಈ ಡೈರೆಕ್ಷನ್ ತಗೋಬೇಕಾಗುತ್ತೆ. ಸೊ ಪಾರ್ಟಿಕಲ್ ಆಂಗುಲರ್ ವೆಲಾಸಿಟಿ ಅಂದ್ರೆ ಕಮ್ಮಿ ಆಗ್ತಾ 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 ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಆಲ್ಫಾ, ಸೊ ಒಮೆಗಾ ಈ ಕಡೆಗಿದ್ರೆ ಆಲ್ಫಾ ಈ ಕಡೆಗಿರುತ್ತೆ. ಸೊ ಆಲ್ಫಾ ಅನ್ನೋದು ಐದರ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಟು ದ omega. So that's the key point. So if particle is rotating with constant omega, particle ಒಂದೇ angular speed ಅಲ್ಲಿ rotate ಆಗ್ತಾ ಇದೆಯಪ್ಪ, change increase ಆಗ್ತಿಲ್ಲ decrease ಆಗ್ತಿಲ್ಲ. So then omega is constant, that means alpha is 0. Alpha is 0. If omega is equals to constant with respect to time, this implies alpha is 0. ಆಲ್ಫಾ 0 ಆಗಿರುತ್ತೆ. ಡೈರೆಕ್ಷನ್ ಏನ್ ಬೇಕಾಗಿಲ್ಲ, 0 ವೆಕ್ಟರ್ಗೆ. ನೋಟ್ ಮಾಡ್ಕೊಳ್ಳಿ, ಮೇಕ್ ಎ ನೋಟ್ ಆನ್ ದಿಸ್ ಒನ್. ಡನ್. ಐ ಆಮ್ ಗೋಯಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಡಿಸ್ಕಸ್ ಮಾಡಿರೋದು ರಿಲೇಟೆಡ್ ಟು ಸರ್ಕ್ಯುಲರ್ ಮೋಷನ್. ಯಾವಾಗ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆಯಾ ಅದ್ರ ಜೊತೆಗೆ ಲೀನಿಯರ್ ಮೋಷನ್ ಕೂಡ ಬರುತ್ತೆ. ಬೈ ಡಿಫಾಲ್ಟ್ ಜೊತೆಯಲ್ಲೇ ಬರುತ್ತೆ, ಲೀನಿಯರ್ ಮೋಷನ್ ಕೂಡ ಬರುತ್ತೆ. ಅಂದ್ರೆ ಲೀನಿಯರ್ ಮೋಷನ್ ಇದ್ರೆ ಲೀನಿಯರ್ ವೆಲಾಸಿಟಿ ಇರುತ್ತೆ, ಲೀನಿಯರ್ ವೆಲಾಸಿಟಿ ಇದ್ರೆ ಲೀನಿಯರ್ ಆಕ್ಸಲರೇಷನ್ ಕೂಡ ಇರುತ್ತೆ. ಲೀನಿಯರ್ ಆಕ್ಸಲರೇಷನ್ಸ್ ಅಲ್ಲಿ 2 ಟೈಪ್ಸ್ ಇದೆ, ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಿ ಲೀನಿಯರ್ ಆಕ್ಸಲರೇಷನ್. ನೆಕ್ಸ್ಟ್ ಟಾಪಿಕ್. Next topic is linear acceleration in circular motion. Linear accelerations ಅಂತ ಬರೀತೀನಿ in circular motion. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಸೆಂಟ್ರಿಪೀಟಲ್ ಆಕ್ಸಲರೇಷನ್. ಇದಕ್ಕೆ ಸಿಂಬಲ್ AC ಅಥವಾ AR ಅಂತಾನು ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಇದನ್ನ ರೇಡಿಯಲ್ ಆಕ್ಸಲರೇಷನ್ ಅಂತಾನು ಕರೀತಾರೆ. ನೆಕ್ಸ್ಟ್ ಇಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಇದಕ್ಕೆ ಸಿಂಬಲ್ AT ಕೊಡ್ತೀನಿ. ಇವೆರಡು ಜಾಯಿನ್ ಆಗಿ ಇನ್ನೊಂದು ಬರುತ್ತೆ, ಅದನ್ನೇ ನಾನು A net acceleration of the particle in circular motion. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಒನ್ ಇಸ್ ಸೆಂಟ್ರಿಪೀಟಲ್ ಆಕ್ಸಲರೇಷನ್ AC. ಇದನ್ನ ರೇಡಿಯಲ್ ಆಕ್ಸಲರೇಷನ್ ಅಂತಾನೂ ಕರೀತಾರೆ. ರೇಡಿಯಲ್ ಆಕ್ಸಲರೇಷನ್ AR. ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಪಾರ್ಟಿಕಲ್ ಮೂವಿಂಗ್ ಇನ್ ಸರ್ಕ್ಯುಲರ್ ಮೋಷನ್. ಮೇ ಬಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಏನಪ್ಪ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಇಲ್ಲಿ V ಸ್ಪೀಡ್ ಇದ್ರೆ ಇಲ್ಲಿ V ಸ್ಪೀಡ್ ಇರುತ್ತೆ, ಇಲ್ಲಿ V ಇರುತ್ತೆ, ಇಲ್ಲಿ V ಇರುತ್ತೆ. ಬೇರೆನೂ ಇರಬಹುದು. ನಾನು ಸಿಂಪಲ್ ಆಗಿ ಒಂದು ಕೇಸ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಐ ಆಮ್ ಆಸ್ಕಿಂಗ್ ಒಂದು ಕ್ವಶನ್ ನ ಕೇಳ್ತಾ ಇದ್ದೀನಿ. ಡಸ್ ವೆಲಾಸಿಟಿ ವೆಕ್ಟರ್ ಇಸ್ ಕಾನ್ಸ್ಟೆಂಟ್. ನನ್ನ ಪದಗಳು ಬಹಳ ಕೇರ್ಫುಲ್ ಆಗಿ ಚೂಸ್ ಮಾಡ್ತಾ ಇದ್ದೀನಿ. Does velocity vector is a constant? If you say yes, the answer is wrong. ನೋಡಿ, ಇಲ್ಲಿ ಹೇಳ್ತಿರೋದು ಮ್ಯಾಗ್ನಿಟ್ಯೂಡ್ ಮಾತ್ರ ಸೇಮ್ ಇದೆ, ಬಟ್ ಡೈರೆಕ್ಷನ್ ಏನಾಗ್ತಾ ಇದೆ, ಇಲ್ಲಿದ್ದಾಗ ಈ ಟ್ಯಾಂಜೆನ್ಷಿಯಲ್, ಇಲ್ಲಿದ್ದಾಗ ಈ ಟ್ಯಾಂಜೆನ್ಷಿಯಲ್, ಇಲ್ಲಿದ್ದಾಗ ಹೀಗೆ ಆತರ ಪ್ರತಿ ಪಾಯಿಂಟ್ ಅಲ್ಲೂ ವೆಲಾಸಿಟಿ ಅನ್ನೋ ಚೇಂಜ್ ಆಗ್ತಾ ಇದೆ. ಮ್ಯಾಗ್ನಿಟ್ಯೂಡ್ ಸೇಮ್ ನಾನು ಒಪ್ಕೊಂತೀನಿ, ಬಟ್ ಪ್ರತಿ ಪಾಯಿಂಟ್ ಅಲ್ಲೂ ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗ್ತಿದೆ ಅಂದ್ರೆ ಅದಕ್ಕೊಂದು ಆಕ್ಸಲರೇಷನ್ ಇರುತ್ತೆ. So that acceleration which is responsible for changing in the direction, ಯಾವ ಆಕ್ಸಲರೇಷನ್ ಈ ವೆಲಾಸಿಟಿದು ಡೈರೆಕ್ಷನ್ ಚೇಂಜ್ ಆಗಕ್ಕೆ ಹೊಣೆ ಹೊತ್ಕೊಳ್ಳುತ್ತೋ ಆ ಆಕ್ಸಲರೇಷನ್ ನಾವೇನಂತ ಕರಿತೀವಿ, ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಸೊ ದ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ change in the direction of speed of particle. ಸರ್, ಹಾಗಾದ್ರೆ ವಿ ಡೈರೆಕ್ಷನ್ ಚೇಂಜ್ ಆಗ್ತಿದೆ ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಿದೆ. ಆಬ್ವಿಯಸ್ಲಿ ಆ ವೆಲಾಸಿಟಿ ಚೇಂಜ್ ಆಗೋದು ಇವನ್ ಪ್ರಭಾವದಿಂದ. ಸೊ ಅದಕ್ಕೊಂದು ಈಕ್ವೇಶನ್ ಕೊಡ್ತಿದ್ದೀನಿ. ಡೆರೈವೇಶನ್ ಈ ವಿಡಿಯೋನಲ್ಲಿ ಇರಲ್ಲ, ಬೇರೆ ಅದಕ್ಕೆ ಯಾವ್ದಾದ್ರು ಒಂದು ಡೆಡಿಕೇಟ್ ಮಾಡ್ತೀನಿ, ಒಂದು ಸಪರೇಟ್ ವಿಡಿಯೋ. ದ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು mv square divided by r. To be specifically mv perpendicular square divided by r. ಸರ್, ಯಾವ ಡೈರೆಕ್ಷನ್ ಇರುತ್ತೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್? ನೋಡಿ, ಪಾರ್ಟಿಕಲ್ ಇಲ್ಲಿ ಸಡನ್ ಆಗಿ ಬಿಟ್ಬಿಟ್ರೆ ಈ ಕಡೆಗೆ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡುತ್ತೆ.
ಸರ್ಕ್ಯುಲರ್ ಮೋಷನ್ ಆಗ್ಬೇಕಂದ್ರೆ ಒಂಚೂರು ಈ ಕಡೆಗೆ ಹೇಳ್ಕೋಬೇಕಾ, ಈ ಕಡೆಗೆ ಹೇಳ್ಕೊಂಡ್ರೆ ಈ ಕಡೆ ಹೋಗ್ಬೇಕಾಗಿರೋದು ಈ ಕಡೆಗೆ ಹೇಳ್ಕೊಂಡ್ರೆ ಒಂಚೂರು ಬೆಂಡ್ ಆಗತ್ತೆ. ಸೊ ಮತ್ತೆ ಈ ಪಾಯಿಂಟ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಲೀನಿಯರ್ ವೆಲಾಸಿಟಿ ಇರುತ್ತೆ. ಈಗ ಇಲ್ಲಿರ್ಬೇಕಾದ್ರೆ ಬಿಟ್ರೆ ಇದನ್ನ ಹಾಗೆ ಜಂಪ್ ಆಗ್ಬಿಡತ್ತೆ. ಸೊ ಈಗ ಇನ್ನೊಂದ್ಸತಿ ಈ ಕಡೆಗೆ ಹೇಳ್ಕೊಂಡ್ರೆ ಒಂಚೂರು ಡೆವಿಯೇಷನ್ ಆಗತ್ತೆ, ಮತ್ತೆ ಪಾರ್ಟಿಕಲ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅಂದ್ರೆ ಪ್ರತಿ ಪಾಯಿಂಟ್ ಅಲ್ಲೂ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅನ್ನೋದು towards the center of the circle irate. So this is the direction of the centripetal. So this is the direction of the centripetal. AC, this is the direction of the centripetal acceleration. Always centripetal acceleration is directed towards center of circle. Note this point, very very important. Sir, let us consider an example. Uniform circular motion na consider ಮಾಡೋಣ, ಅಥವಾ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕೂಡ ಇದು ಅಪ್ಲೈ ಮಾಡಬಹುದು. ಇದೇನಾದ್ರೂ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಮೂವ್ ಆಗ್ತಿಲ್ಲ ಅಂದ್ರೆ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗತ್ತೆ. ಆ ಇನ್ಸ್ಟಂಟೇನಿಯಸ್ ಅಲ್ಲಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಏನಿರುತ್ತೋ that is given by mv perpendicular at that instant whole square divided by r. ಇದೇನಾದ್ರೂ ಇಲ್ಲಿದ್ದಾಗ ವಿ ಸ್ಪೀಡ್ ಅಲ್ಲಿ ಹೋಯ್ತು, ಇಲ್ಲಿ ಬಂದಾಗ v1 ಸ್ಪೀಡ್ ಅಲ್ಲಿ, ಇಲ್ಲಿ ಬಂದಾಗ v2 ಸ್ಪೀಡ್ ಅಲ್ಲಿ, ಇಲ್ಲಿ ಬಂದಾಗ v3 ಸ್ಪೀಡ್ ಅಲ್ಲಿ ಹೋಯ್ತು ಅಂತ ಅನ್ಕೊಳ್ಳಿ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಕೂಡ ಚೇಂಜ್ ಆಗ್ತಾ ಇರತ್ತೆ. ದಟ್ ಈಸ್ centripetal acceleration at that instant is equals to m into v perpendicular. ಈ perpendicular ಕಾಂಪೊನೆಂಟ್ ಇದೆಯಾ ಆ ಇನ್ಸ್ಟೆಂಟ್ ಅಲ್ಲಿ ಏನಿದೆ ಡಿವೈಡೆಡ್ ಬೈ r. ಸೊ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಚೇಂಜ್ ಆಗ್ತಾ ಇರತ್ತೆ. ಯಾವಾಗ ಆಂಗುಲರ್ ಆಕ್ಸಲರೇಷನ್ ಆಂಗುಲರ್ ಸ್ಪೀಡ್ ಚೇಂಜ್ ಆಗ್ತಾ ಇದ್ದಾಗ ಅಥವಾ ವಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ದಾಗ. ಸೊ ಐ ವಿಲ್ ರೈಟ್ ಒನ್ ಮೋರ್ ಡಯಾಗ್ರಾಮ್. ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ಡನ್. 3 2 1 ಡನ್. ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ತುಂಬಾ ಬೇಸಿಕ್ ಕಾನ್ಸೆಪ್ಟ್ಸ್. ನೀಟ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಟಾರ್ಗೆಟ್ ಮಾಡಿ ಬೇಸಿಕ್ ಕಾನ್ಸೆಪ್ಟ್ಸ್ ನ ಕೊಡ್ತಾರೆ. ನೋಡಿ ಇಲ್ಲಿ, ಲೆಟ್ ಅಸ್ ಕನ್ಸಿಡರ್ ಎ ಸರ್ಕ್ಯುಲರ್ ಮೋಷನ್. ಬರೆಯಕ್ಕೆ ಹೋಗಿ ಏನೇನೋ ಬರ್ತಿದೆ ಅಲ್ಲಿ. ಲೆಟ್ ಅಸ್ ಕನ್ಸಿಡರ್ ಪಾಯಿಂಟ್ 1. ಈ ಪಾಯಿಂಟ್ ಅಲ್ಲಿ ವೆಲಾಸಿಟಿ v1 ಇದೆ. ಸ್ಪೀಡ್ ವೆಲಾಸಿಟಿ ಇಲ್ಲ, ಸಾರಿ ಸ್ಪೀಡ್ v1 ಇದೆ. ಈ ಪಾಯಿಂಟ್ ಅಲ್ಲಿ ಸ್ಪೀಡ್ v2 ಇದೆ, ಈ ಪಾಯಿಂಟ್ ಅಲ್ಲಿ v3 ಇದೆ, ಈ ಪಾಯಿಂಟ್ ಅಲ್ಲಿ v4 ಇದೆ. ಹಾಗಾದ್ರೆ ಆಕ್ಸಲರೇಷನ್ ಅಟ್ ಪಾಯಿಂಟ್ 1 is equals to mv1 square divided by r ಆಗುತ್ತೆ. r is a radial vector, radius of the circular motion. Acceleration of the centripetal acceleration at point 2 is equals to mv2 square divided by r. ಆಯಾ ಪಾಯಿಂಟ್ ಅಲ್ಲಿ ಏನಿದೆ ಅದನ್ನ ತಗೋಬೇಕು. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಮತ್ತೆ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಅಂಡ್ ಇಲ್ಲಿದ್ದಾಗ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಸೆಂಟರ್ ಆಫ್ ದ ಸರ್ಕಲ್ ಕೆಳಗೆ ಇರುತ್ತೆ. ಈ ಕಡೆ a2 ಇರುತ್ತೆ, ಈ ಕಡೆಗೆ a3 ಇರುತ್ತೆ, ಈ ಕಡೆಗೆ a4 ಇರುತ್ತೆ, ಎಕ್ಸೆಟ್ರಾ. ಯಾವ್ಯಾವ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ ಅಲ್ಲಿ ರೇಡಿಯಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಹೋದ್ರೆ ಆ ಡೈರೆಕ್ಷನ್ ಅಲ್ಲಿ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇರುತ್ತೆ. ಸೊ ನಾವ್ ಒನ್ ಮೋರ್ ಎಕ್ಸಾಂಪಲ್. ಲೆಟ್ ಅಸ್ ಕನ್ಸಿಡರ್ ದ ಕೇಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅಂದ್ರೆ ಏನಪ್ಪಾ, ಮ್ಯಾಗ್ನಿಟ್ಯೂಡ್ ಆಫ್ ವಿ ರಿಮೈನ್ಸ್ ಕಾನ್ಸ್ಟೆಂಟ್. ಪ್ರತಿ ಪಾಯಿಂಟ್ ಅಲ್ಲೂ ಸರ್ಕ್ಯುಲರ್ ಮೋಷನ್, ಪ್ರತಿ ಪಾಯಿಂಟ್ ಅಲ್ಲೂ ಅದರ ಸ್ಪೀಡ್ ಏನಾಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ವಿ ಇರುತ್ತೆ, ಇಲ್ಲಿ ಕೂಡ ವಿ ಇರುತ್ತೆ, ಇಲ್ಲಿ ಕೂಡ ವಿ ಇರುತ್ತೆ, ಇಲ್ಲಿ ಕೂಡ ವಿ ಇರುತ್ತೆ. What is the centripetal acceleration? mv square divided by r. Now my question is, listen ಮಕ್ಕಳೇ, ಕೇಳಿಸ್ಕೊಳ್ಳಿ, ಪಕ್ಕ ಎಡುತ್ತೀರಿ, ಗುಣಿಯಲ್ಲಿ ಬೀಳ್ತೀರಿ. Does centripetal acceleration remains constant in uniform circular motion? This is a question of the day, question of the video. Okay, let us assume ಈ ಪಾರ್ಟಿಕಲ್ ಏನಾದ್ರು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗ್ತಿದ್ರೆ ಇದರಲ್ಲಿ ಅದರ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇರುತ್ತಾ? AC is equal to mv square by r. ನೀವೇ ಹೇಳಿದ್ರಿ ಸರ್, v ಕಾನ್ಸ್ಟೆಂಟ್ ಇದ್ರೆ AC ಕಾನ್ಸ್ಟೆಂಟ್ ಇರುತ್ತೆ. ಕಂದ, ಇದು ಸ್ಕೇಲರ್ ಫಾರ್ಮ್ ಅಲ್ಲಿ ಬರ್ದಿರೋದು. The direction keeps on changing. Yes, it is not constant. AC vector is not constant in any circular motion. ಯಾಕೆ ಅಂದ್ರೆ ಇಲ್ಲಿದ್ದಾಗ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ AC, ಇಲ್ಲಿದ್ದಾಗ ಈ ಡೈರೆಕ್ಷನ್ ಇರುತ್ತೆ, ಇಲ್ಲಿದ್ದಾಗ ಈ ಡೈರೆಕ್ಷನ್ ಇರುತ್ತೆ, ಇಲ್ಲಿದ್ದಾಗ ಈ ಡೈರೆಕ್ಷನ್ ಇರುತ್ತೆ. ಪ್ರತಿ ಪಾಯಿಂಟ್ ನಲ್ಲೂ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಹಾಗಾದ್ರೆ ಕಾನ್ಸ್ಟೆಂಟ್ ಹೆಂಗಾಗುತ್ತೆ? ಬಟ್ ಹೌದು, ಮ್ಯಾಗ್ನಿಟ್ಯೂಡ್ ಆಫ್ AC ಇಸ್ ಕಾನ್ಸ್ಟೆಂಟ್, ಐ ಅಗ್ರಿ, ಕಾನ್ಸ್ಟೆಂಟ್. but direction keeps on changing, is not constant. So radial vector ಗೆ opposite ಇರುತ್ತೆ. Vector AC is equals to
ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ನಾನು ಬರ್ದಿರೋದು, ಇಂಟು ಮೈನಸ್ ಆರ್ ಕ್ಯಾಪ್. ನೋಡಿ ಇಲ್ಲಿದ್ದಾಗ ರೇಡಿಯಲ್ ವೆಕ್ಟರ್ ಹೀಗಿರತ್ತ, ದಿಸ್ ಇಸ್ ಆರ್ ಕ್ಯಾಪ್, ಎ ಸಿ ಅದ್ರ ಆಪೋಸಿಟ್ ಇರುತ್ತೆ ಮೈನಸ್ ಆರ್ ಕ್ಯಾಪ್. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಅನದರ್ ಕಾನ್ಸೆಪ್ಟ್ ದಟ್ ಇಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3 2 1 ಡನ್ 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 ಡನ್. ಸೊ ಹಾಗಾದ್ರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಏನ್ ಬರುತ್ತೆ, ಎಂ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಇಂಟು ಮೈನಸ್ ಆರ್ ಕ್ಯಾಪ್ ವೆಕ್ಟರ್ ಫಾರ್ಮ್ ಅಲ್ಲಿ ಬರುತ್ತೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇರಲ್ಲ. ವಿ ಚೇಂಜ್ ಆದ್ರೆ ಎ ಸಿ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ವಿ ಅಂದ್ರೆ ಐ ಮೀನ್ ವಿ ಪರ್ಪೆಂಡಿಕ್ಯುಲರ್ ಬೈ ಡಿಫಾಲ್ಟ್. ಇದನ್ನ ರೇಡಿಯಲ್ ವೆಲಾಸಿಟಿ ಅಂತ, ಸಾರಿ ಪರ್ಪೆಂಡಿಕ್ಯುಲರ್ ವೆಲಾಸಿಟಿ ಅಂತ ಕರಿತೀವಿ. ಇದನ್ನ ರೇಡಿಯಲ್ ಆಕ್ಸಲರೇಷನ್, ದಿಸ್ ಇಸ್ ಆಲ್ಸೋ ಕಾಲ್ಡ್ ರೇಡಿಯಲ್ ಆಕ್ಸಲರೇಷನ್. ಯಾಕೆ ಅಂತ ಗೊತ್ತಾಯ್ತಾ? ಇಟ್ ಈಸ್ ಅಲಾಂಗ್ ದ ರೇಡಿಯಸ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್, ಹಾಗಾಗಿ ಮೈನಸ್ ಸೈನ್ ನ ಇಲ್ಲಿ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಇಸ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಸೇಮ್. ಇನ್ನೊಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಪಾರ್ಟಿಕಲ್ ಮೂವಿಂಗ್ ಇನ್ ಸರ್ಕ್ಯುಲರ್ ಮೋಷನ್. ಇಲ್ಲಿದ್ದಾಗ ಪಾರ್ಟಿಕಲ್ ಸ್ಪೀಡ್ v1 ಇದೆ ಅಂತ ಅನ್ಕೊಳ್ಳೋಣ. Am I right? ಈಗ ಈ ಪಾರ್ಟಿಕಲ್ ಇಲ್ಲಿ ಬಂದಾಗ ಸಡನ್ ಆಗಿ ಟಿಂಗ್ ಅಂತ ಇಲ್ಲಿ ಒಂದು ಸ್ಮಾಲ್ ಆಕ್ಸಲರೇಷನ್ ನ ಕೊಡ್ತೀನಿ, ಅಥವಾ ಫೋರ್ಸ್ ಟಾರ್ಕ್ ನ ಕೊಡ್ತೀನಿ. ಇಲ್ಲಿರುವಾಗ v1 ಇದ್ರೆ ಬರ್ತಾ 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 ಹಾಗೆ ಬಂದಾಗ v1 ಇರಲ್ಲ, v2 ಇರುತ್ತೆ. Am I right? ಅಂಡ್ ಇಲ್ಲಿದ್ದಾಗ ಇನ್ನೊಂಚೂರು ಆಕ್ಸಲರೇಷನ್ ಕೊಟ್ರೆ ಇಲ್ಲಿಗೆ ಬಂದಾಗ ಅಷ್ಟೇ ಇರಲ್ಲ, ಇನ್ ಸ್ವಲ್ಪ ಚೇಂಜ್ ಆಗತ್ತೆ. ಸೇಮ್ ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಚೇಂಜ್. ಈಗ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ಬೇಕಾದ್ರೆ ಅದಕ್ಕೆ ಇನ್ನೊಂದ್ ತರ ಆಕ್ಸಲರೇಷನ್ ಕೊಡ್ಬೇಕು. ಐ ರಿಪೀಟ್, ಡೈರೆಕ್ಷನ್ ಚೇಂಜ್ ಆಗ್ಬೇಕಾದ್ರೆ ಅದಕ್ಕೆ ಯಾರು ಹೊಣೆ? ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಅದರ ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗ್ಬೇಕಾದ್ರೆ there should be one more acceleration that is called as tangential acceleration. ಅದನ್ನೇ ನಾವು tangential acceleration ಅಂತ ಕರಿತೀವಿ. It is a rate of change of speed of particle. ನಾನು ವೆಲಾಸಿಟಿ ಅಂತಿಲ್ಲ, ಸ್ಪೀಡ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಸೊ ಹಾಗಾದ್ರೆ ಎ ಟ್ಯಾಂಜೆನ್ಷಿಯಲ್ ನ ನಾನು ಡಿ ವಿ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀಬಹುದು. Am I right? And yeah, that's it. ಇದ್ರ ಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಬರ್ಕೊಳ್ಳಿ. ಇದಕ್ಕೆ ಇದು ಯಾರಿಗೆ ರೆಸ್ಪಾನ್ಸಿಬಲ್? ಡೈರೆಕ್ಷನ್ ಚೇಂಜ್ ಆಗೋದಕ್ಕೆ. ಇವನ್ ಯಾರಿಗೆ ರೆಸ್ಪಾನ್ಸಿಬಲ್? ಹಿ ಇಸ್ ರೆಸ್ಪಾನ್ಸಿಬಲ್ ಫಾರ್ change in the magnitude, that is equals to dv divided by dt. Note ಮಾಡ್ಕೊಳ್ಳಿ. If at is equal to 0, if at is equal to 0, magnitude of the speed remains, magnitude of velocity remains constant. ಇದನ್ನೇ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. That is called as uniform circular motion. ಯಾವಾಗ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇರಲ್ವೋ ಅದರ ಸ್ಪೀಡ್ ಹಾಗೇ ಇರುತ್ತೆ, ಬರೀ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇರುತ್ತೆ, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಇಲ್ಲ ಅಂತ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಮೋಷನ್ ಆಫ್ ಎಲೆಕ್ಟ್ರಾನ್ ಇನ್ ಆಟಮ್ ಒಳಗಡೆ ಅರೌಂಡ್ ನ್ಯೂಕ್ಲಿಯಸ್. ಸೊ ಆಟಮ್ ಒಳಗಡೆ ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ. ಯಾರು ಹೇಳಿದ್ದು? ಬೋರ್ತಾತ. ಸೊ ಬೋರ್ತಾತ ಹೇಳಿದ್ರೆ ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಸುತ್ತಲೂ ಎಲೆಕ್ಟ್ರಾನ್ ಗಿರ್ರ ಅಂತ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ತಿರುತ್ತೆ. ಸೊ ದಟ್ಸ್ ಒನ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್. ದಟ್ಸ್ ಒನ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಇಫ್ at is not equal to 0, then the motion is non-uniform circular motion. ಅದರಲ್ಲಿ 2 ಟೈಪ್ಸ್ ಇದೆ. ಒಂದು accelerated circular motion ಮತ್ತೆ retarded circular motion. ಇದೇನ್ ಸರ್ ಮತ್ತೆ ಹೊಸ ಸ್ಟೋರಿ ನೋಡಿ. ವಿ ಈ ಕಡೆಗಿದೆ, ಆಕ್ಸಲರೇಷನ್ ಕೂಡ ಇದೇ ಡೈರೆಕ್ಷನ್ ಕೊಟ್ರೆ ವಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಂತದನ್ನ ನಾವು ಆಕ್ಸಲರೇಟೆಡ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ವಿ ಈ ಕಡೆಗಿರುತ್ತೆ, ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಈ ಕಡೆ ಕೊಟ್ಟಾಗ ಆ ಸ್ಪೀಡ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಅಂತ ಮೋಷನ್ ನಾವೆಂತ ಕರಿತೀವಿ? ರಿಟಾರ್ಡೆಡ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಕೇಸ್ ವಿ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇದರಲ್ಲಿ ವಿ ಡಿಕ್ರೀಸಸ್.
That's it. Note ಮಾಡ್ಕೊಳ್ಳಿ. Make a note on this one. And very important point, the relation between AT and alpha. The tangential acceleration is given by R alpha, where alpha is the angular acceleration. Angular acceleration, and this is the tangential acceleration. To be specifically, tangential linear acceleration. ನೋಡಿ ಇಲ್ಲಿ a ಕೊಟ್ಟಿದ ತಕ್ಷಣ ನೀವೇನ್ ಮಾಡ್ತೀರಿ, ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಗೆ ಈಕ್ವೇಟ್ ಮಾಡ್ತೀರಿ. ಇಟ್ಸ್ ಮಿಸ್ಟೇಕ್. AC is not equal to R alpha. AT is equals to R alpha. So this is correct. Note ಮಾಡ್ಕೊಳ್ಳಿ. We'll go to the net acceleration. Done. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಿದೆ. Next is net acceleration. Obviously words alle explanation ಇದೆ, ಹಂಗಂತೇಳಿ ನಾವು ವಿಡಿಯೋ ಕಟ್ ಮಾಡಿ ನಿಲ್ಲಿಸ್ಬಿಟ್ಟು ಹೋಗ್ತೀವಿ ಸರ್ ಅಂತ ಹೇಳ್ಬೇಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್. ಈ ಕಡೆಗೆ ಒಂದು ಆಕ್ಸಲರೇಷನ್ ಇರುತ್ತೆ, ಅದನ್ನ ಏನಂತ ಕರೆದ್ವಿ, ವಿ ಕಾಲ್ ದಟ್ ಆಸ್ ಅ tangential acceleration. Tangential acceleration. Center of the circle ಕಡೆಗೆ centripetal acceleration ಇರುತ್ತೆ. ಎರಡು ವೆಕ್ಟರ್ಸ್, ಇದು ನೆಗೆಟಿವ್ ಟು ಸೆಂಟ್ರಿಪಿಟಲ್ ರೇಡಿಯಲ್ ವೆಕ್ಟರ್ ಗೆ ಆಪೋಸಿಟ್ ಆಕ್ಷನ್ ಇರುತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಈಗ ಇದನ್ನ ವೆಕ್ಟರ್ ಡಯಾಗ್ರಾಮ್ ಬರ್ಕೊಂತೀನಿ. AT, ದಿಸ್ ಇಸ್ AC. ಇವೆರಡೂ ಸೇರ್ಕೊಂಡು ಒಂದು ಆಕ್ಸಲರೇಷನ್ ನ ಕ್ರಿಯೇಟ್ ಮಾಡುತ್ತೆ, ಅದನ್ನ ನಾನು ನೆಟ್ ಆಕ್ಸಲರೇಷನ್ ಅಂತ ಕರಿತೀನಿ. ಐ ವಿಲ್ ಕಾಲ್ ದಿಸ್ ಆಸ್ ಅ A net. What is the angle between these two? 90 degree ಇದೆ tangential ಗೂ ಮತ್ತೆ centripetal ಗೆ. So A net acceleration is equals to under square root of A square plus B square plus 2AB cos theta form use ಮಾಡ್ತೀನಿ. theta 90 ಇರೋದ್ರಿಂದ, so what you are going to get, AC square plus AT square. This is a net acceleration of the particle in circular motion. ಅದೇನಾದ್ರೂ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿದ್ರೆ ಇದು 0 ಆಗಿರುತ್ತೆ. ನಾನ್ ಯೂನಿಫಾರ್ಮ್ ಆಗಿದ್ರೆ ಇದು ನಾಟ್ ಈಕ್ವಲ್ ಟು 0. ನೋಡಿ, ಪಾರ್ಟಿಕಲ್ ಯೂನಿಫಾರ್ಮ್ ಆದ್ರೂ ಆಗ್ಲಿ ನಾನ್ ಯೂನಿಫಾರ್ಮ್ ಆಗ್ಲಿ centripetal acceleration always exists in any circular motion. Motion AC exists. ಯಾವುದೇ ಮೋಷನ್ ಆಗಲಿ, ರಿಟಾರ್ಡೆಡ್ ಆಗಲಿ, ಯೂನಿಫಾರ್ಮ್ ಆಗಲಿ, ನಾನ್ ಯೂನಿಫಾರ್ಮ್ ಆಗಲಿ, ಎಲ್ಲದರಲ್ಲೂ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಎಕ್ಸಿಸ್ಟ್ ಆಗುತ್ತೆ. ಇಫ್ AT ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ, AT 0 ಆಗಿದ್ರೆ ಅಂತ ಮೋಷನ್ ನ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. AT ನಾಟ್ ಈಕ್ವಲ್ ಟು 0 ಆದ್ರೆ ಅದನ್ನ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇದರಲ್ಲಿ 2 ಟೈಪ್ಸ್ ಇದೆ, ಆಲ್ರೆಡಿ ಹೇಳಿದ್ದೀನಿ. ಆಕ್ಸಲರೇಟೆಡ್ ಸರ್ಕ್ಯುಲರ್ ಮೋಷನ್, ರಿಟಾರ್ಡೆಡ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಸೊ ಈಗ what is the angle made by the net acceleration with respect to tangent? ಇದನ್ನ ನಾನು ಥೀಟಾ ಅಂತ ಕರಿತೀನಿ. ನೋಡಿ, ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತಾ, AC ಇರುತ್ತೆ. ಸೊ ಈಗ tan theta is equals to AC divided by AT, opposite divided by adjacent. Theta is equal to tan inverse of AC by AT. ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಬೇಕಾದ್ರೆ ಕೇಳಿದ್ರೆ theta is equal to AC by AT. ಸೊ ಇದಕ್ಕೆ ಈಕ್ವೇಶನ್ ಇದೆ, AN is equals to under square root of AC ಏನಂತ ಬರೀಬಹುದು, centripetal acceleration mv square divided by r. To be specifically mv perpendicular square divided by r. And tangential acceleration, rate of change of the perpendicular velocity with respect to time, ಅದಕ್ಕೆ ಸ್ಕ್ವೇರ್ ಮಾಡಬೇಕಾಗತ್ತೆ. ಅಥವಾ AT ನ ನಾವು R alpha ಅಂತ ಬರೀಬಹುದು. A net is equals to under square root of mv perpendicular square divided by R plus AT ನ R alpha ಅಂತ ಬರೀಬಹುದು. R alpha whole square. Done? ನೋಟ್ ಮಾಡ್ಕೊಳ್ಳಿ. We'll move to the problems. Problems ಗೆ ಹೋಗೋಣ. 3, 2, 1. Done. I'm going to erase. ಬನ್ನಿ ಕ್ವಶನ್ ನ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ಎ ಕ್ವಶನ್ ಬೇಸ್ಡ್ ಆನ್ ದ ಟಾಪಿಕ್ ವಿಚ್ ವಿ ಹ್ಯಾವ್ ಲರ್ನ್. ಇನ್ ಎ ಸರ್ಕ್ಯುಲರ್ ಮೋಷನ್ ವಿತ್ radius r is equals to 2 meter, speed varies with the time t as v is equals to t square. Find sub question A,
alpha, sub question B centripetal acceleration, sub question C tangential acceleration, sub question D net acceleration when time t is equals to 2 seconds. The question is very simple. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾವ ತರ ಸರ್ಕ್ಯುಲರ್ ಮೋಷನ್ ಇದೆ ಹೇಳ್ತೀರಾ? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲ. ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಇದ್ದಿದ್ರೆ ಅದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಟೈಮ್ ಜೊತೆಗೆ ಇನ್ಕ್ರೀಸ್ ಆಗ್ತಾ ಇದೆ, ಹಾಗಾದ್ರೆ ಇದು ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅದರಲ್ಲಿ ಎರಡು ಟೈಪ್ಸ್ ಇದೆ ನಾನ್ ಯೂನಿಫಾರ್ಮ್ ಅಲ್ಲಿ: ಆಕ್ಸಲರೇಟೆಡ್ ಸರ್ಕ್ಯುಲರ್ ಮೋಷನ್, ರಿಟಾರ್ಡೆಡ್ ಸರ್ಕ್ಯುಲರ್ ಮೋಷನ್. ನೋಡಿ ಇಲ್ಲಿ ಟೈಮ್ ಜೊತೆ ಜಾಸ್ತಿ ಆಗ್ತಾ ಇದೆ, ಹಾಗಾದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಮೆಗಾ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಇಟ್ ಈಸ್ ಎ ಆಕ್ಸಲರೇಟೆಡ್ ಸರ್ಕ್ಯುಲರ್ ಮೋಷನ್. ಸೊ ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. ಅಟ್ ಟೈಮ್ t is equal to 2 ಸೆಕೆಂಡ್ ಕೊಟ್ಟಿದ್ದಾರೆ. ಸಬ್ ಕ್ವೆಶ್ಚನ್ ಎ, ಆಲ್ಫಾ is equals to d omega by dt. ಸರ್ ಒಮೆಗಾ ವ್ಯಾಲ್ಯೂ ಇಲ್ವಲ್ಲ, ವಾಟ್ ಟು ಡು? v is equals to r omega. omega is equal to v by r. ಸೊ ಹಾಗಾದ್ರೆ ಇದನ್ನ d by dt of v by r ಅಂತ ಬರೀಬೋದಾ? d by dt of v by r. r ಹೇಗೂ ಕಾನ್ಸ್ಟೆಂಟ್, ಆಚೆಗೆ ಪುಲ್ ಮಾಡಿ 1 by r dv divided by dt, that is 1 by r into rate of change of speed with respect to time 2t ಬರುತ್ತೆ. ಸೊ t is equal to 2 seconds ಸಬ್ಸ್ಟಿಟ್ಯೂಟ್ ಮಾಡುವಾಗ r value 2 ಸಬ್ಸ್ಟಿಟ್ಯೂಟ್ ಮಾಡಿ, ರೇಡಿಯಸ್ 2 ಕೊಟ್ಟಿದ್ದಾರೆ, 2 into 2 what you are going to get is 2 radian per second square. ನೋಡಿ ಆಲ್ಫಾ ಅನ್ನೋದು ಸರ್ಕ್ಯುಲರ್ ಮೋಷನ್ ರಿಲೇಟೆಡ್, ಹಾಗಾಗಿ ಅದಕ್ಕೆ SI ಯೂನಿಟ್ ರೇಡಿಯನ್ per second square. ಆಲ್ಫಾ is 2 rad per second square. Sub question B, centripetal acceleration. Centripetal acceleration is v square divided by r. ಸೆಂಟ್ರಿಪಿಟಲ್ ಫೋರ್ಸ್ ಬೇಕಾಗಿದ್ರೆ ನಮಗೆ mv ಸ್ಕ್ವೇರ್ ಬೈ r. ಇದಕ್ಕೊಂದು ಸಪರೇಟ್ ವಿಡಿಯೋ ಇರುತ್ತೆ ಡೆರೈವೇಶನ್ ಗೋಸ್ಕರ, ಓನ್ಲಿ ಫಾರ್ ಬೋರ್ಡ್ ಎಕ್ಸಾಮ್, ನಾಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡಬಹುದು. ಸೊ ಈಗ v at 2 seconds, centripetal acceleration at 2 seconds is v at 2 seconds ಏನಪ್ಪ, t square whole square divided by 2. t is equal to 2 substitute ಮಾಡುವ, 2 2s are 4, 4 square is 16 divided by 2, that is equals to 8 meter per second square. ಇದಕ್ಕೆ ಚೇಂಜ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅನ್ನೋದು ಇಟ್ ಇಸ್ ರಿಲೇಟೆಡ್ ಟು ಲೀನಿಯರ್ ಮೋಷನ್, ಹಾಗಾಗಿ ಮೀಟರ್ per second square ಬರುತ್ತೆ. ಅದೇ ತರ ಸಬ್ ಕ್ವೆಶ್ಚನ್ ಸಿ, the tangential acceleration. Tangential acceleration is the rate of change of linear speed with respect to time. dv by dt, ಸ್ಪೀಡ್ ಅನ್ನೋದು ಎಷ್ಟು ಚೇಂಜ್ ಆಗುತ್ತೆ with respect to time, that is equals to d by dt of t square. In other words 2t, that is equals to 2 into 2 4 meter per second square. So that's the tangential acceleration. ಈಗ a net ಒಂದಿರುತ್ತೆ, a net is equals to under root of ac square plus at square, that is equals to under root of ac value 8 is a 64 plus 16, that is equals to what you are going to get, 6 plus 4 10 80 under root of 80 meter per second square. ನೆಟ್ ಆಕ್ಸಲರೇಷನ್ ಬೇಕಾದ್ರೆ ಆಂಗಲ್ ನ ಚೆಕ್ ಮಾಡ್ಕೋಬಹುದು. ನೋಡಿ ಇದು ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಆಗಿದ್ರೆ ಇದು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಥವಾ ರೇಡಿಯಲ್ ಆಕ್ಸಲರೇಷನ್ ಆಗಿರುತ್ತೆ, ಇದು a net. ಈ ಆಂಗಲ್ ಥೀಟಾ ಅಂತ ಅನ್ಕೊಂಡ್ರೆ tan theta is equals to ac by ar. In other words theta is equals to tan inverse of ac by ar, that is tan inverse of ac value ಇಲ್ಲೆಲ್ಲೋ ಮಾಡಿದ್ವಲ್ಲ, AC value 8 meter per second divided by AR value 4 meter per second. So tan inverse of 2 is the theta value, angle between net acceleration and tangential acceleration. ಈ angle ನ ಕೇಳಿದ್ರೆ ಅದೇನ್ ಬರುತ್ತೋ ಅದು 90 ಇಂದ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿರ್ತದೆ. It's not a standard angle, ಹಾಗಾಗಿ ಸಾಲ್ವ್ ಮಾಡಕ್ಕಾಗಲ್ಲ. ನೋಟ್ ಮಾಡ್ಕೊಳ್ಳಿ. I'll give one more problem, homework. ನೀವೇ ಟ್ರೈ ಮಾಡಿ ಮನೆಯಲ್ಲಿ. I'm going to erase in 3 2 1 done. Done kara done. Yeah, next is write down a question. In a circular motion of radius 2 meter, in a circular motion of radius 2 meter, the omega value varies with the time given by omega is equal to 2t. T is in second. Find alpha. Sub question A alpha, sub question B AC, sub question C AR, sub question D net acceleration. Also find the angle between A tangential and A net. Standard angle ಆಗಿಲ್ಲ ಅಂದ್ರೂ ಪರವಾಗಿಲ್ಲ, tan inverse of x by y ಫಾರ್ಮಲ್ ಇಟ್ರು ಸಾಕು. ಆಪ್ಷನ್ಸ್ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಫಾರ್ ಹೋಮ್ವರ್ಕ್. ಈಗ ಒಂದು ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಇದೆ. In circular motion, ಇದು ಹೋಮ್ವರ್ಕ್ ಮಾಡಿ, ಇದಿಲ್ಲೇ ಡಿಸ್ಕಸ್ ಮಾಡ್ತೀನಿ. which of the following are
positive, negative and 0. Let me write three equation. Vector omega dot vector v. Statement number 2, vector v dot vector a. Sub question C, sorry, statement C, vector omega dot vector alpha. ಈ ಮೂರರಲ್ಲಿ ಯಾವಾಗಲೂ ಪಾಸಿಟಿವ್ ಯಾವ್ದಿರುತ್ತೆ, 0 ಇರುತ್ತೆ, ಅಥವಾ ಯಾವಾಗ ಪಾಸಿಟಿವ್ ಇರುತ್ತೆ, ಯಾವಾಗ 0 ಇರುತ್ತೆ, ಯಾವಾಗ ನೆಗೆಟಿವ್ ಇರುತ್ತೆ ಹೇಳಿ ಅಂತ ಕೇಳ್ತೀರಾ. ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ ಈ ತರ ಕಾನ್ಸೆಪ್ಟ್ ನ ಕೊಡಬಹುದು, ಮೇ ಬಿ ನೀಟ್ ಅಲ್ಲೂ ಕೊಡಬಹುದು, JEE ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಈ ತರವೆಲ್ಲ. ಸೊ ನೋಡಿ, ಇವಾಗ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ವಿ ಈ ಕಡೆಗಿದ್ರೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಇದ್ರೆ ಒಮೆಗಾ ಯಾವ ಕಡೆಗಿರತ್ತಪ್ಪ, ಒಮೆಗಾ ವಿಲ್ ಬಿ ಔಟ್ ಆಫ್ ದ ಪ್ಲೇನ್ ಆಫ್ ದ ಬೋರ್ಡ್, ಸೆಂಟರ್ ಇಂದ ಈ ಕಡೆಗೆ ಬರ್ತಿರತ್ತೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ಒಮೆಗಾ ಅಂಡ್ ವೆಕ್ಟರ್ ವಿ? 90 ಡಿಗ್ರಿ. ಅರೆ ಈ ಕಡೆಗಿದೆ, ಒಮೆಗಾ ಆಚೆಗೆ ಬರ್ತಿದೆ, ಪ್ಲೇನ್ ಆಫ್ ದ ಬೋರ್ಡ್ ಇಂದ ಆಚೆಗೆ ಬರ್ತಿದೆ, ವೆಲಾಸಿಟಿ ವೆಕ್ಟರ್ ಹೀಗಿದೆ. ಸೊ ಹಾಗಾಗಿ ಈ ಆಂಗಲ್ ಏನಾಯ್ತು, 90 ಡಿಗ್ರಿ ಆಯ್ತು. ಸೊ ಇನ್ ದಿಸ್ ಕೇಸ್ ಇಫ್ ಯು ಫೈಂಡ್ ಔಟ್ ಒಮೆಗಾ ಡಾಟ್ ಎ, ಡಾಟ್ ಪ್ರಾಡಕ್ಟ್ ಅಲ್ಲಿ 90 ಇದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ ದಿಸ್ ಇಸ್ ಆಲ್ವೇಸ್ 0. ದಿಸ್ ಇಸ್ ಆಲ್ವೇಸ್ 0. ಒಮೆಗಾ ಏನಾದ್ರೂ ಆಗಲಿ, ವಿ ಏನಾದ್ರೂ ಆಗಲಿ, ಅವೆರಡು ಆಂಗಲ್ 90 ಡಿಗ್ರಿ ಇದ್ದೇ ಇರುತ್ತೆ ಪಕ್ಕ. ಸೊ ಪಕ್ಕ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇಷ್ಟೇ ಇರುತ್ತೆ. ನೆಕ್ಸ್ಟ್ ನೋಡೋಣ, ವಿ ಡಾಟ್ ಎ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ವಿ ಡಾಟ್, ಇದನ್ನ ಒಂದು ಕೆಲಸ ಮಾಡ್ತೀನಿ, I will consider this as a tangential. Actually by default A ಅಂದ್ರೆ A tangential, centripetal acceleration ಬರಲ್ಲ. A tangential ಮತ್ತೆ V direction ಈ ಕಡೆಗಿದೆ. What is the direction of tangential acceleration? ನೋಡಿ, V ಏನಾದ್ರೂ increase ಆಗ್ತಿದೆ ಅಂದ್ರೆ acceleration A tangential ಕೂಡ ಈ ಕಡೆಗೆ ಇರಬಹುದಾ? So in that case theta will be, V will be parallel to AT. ಅಂದ್ರೆ ಥೀಟಾ 0 ಆಗತ್ತೆ. ಥೀಟಾ 0 ಇದ್ರೆ ಪಾಸಿಟಿವ್ ಇರುತ್ತೆ ಇದ್ರಲ್ಲೇ. ಸಪೋಸ್ ಈ ಕಡೆ ಹೋಗ್ತಾ ಇರ್ತಕ್ಕಂಥ ಪಾರ್ಟಿಕಲ್ ಹೋಗ್ತಾ ಸ್ಪೀಡ್ ಕಮ್ಮಿ ಆಯ್ತು ಅಂತಕೊಳ್ಳಿ, ಆವಾಗ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಯಾವ ಕಡೆಗೆ ಇರುತ್ತೆ, ಈ ಕಡೆಗೆ ಇರುತ್ತೆ, ಆಂಟಿ ಪ್ಯಾರಲಲ್ ಆಗಿರುತ್ತೆ. ಇನ್ ದಟ್ ಕೇಸ್ ವಿ ವಿಲ್ ಬಿ ಆಂಟಿ ಪ್ಯಾರಲಲ್ ಟು ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್. ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಬರುತ್ತೆ. theta 180 degree ಬಂದ್ರೆ cos 180 ಏನಾಗತ್ತಪ್ಪ, -1. ಇನ್ ದಟ್ ಕೇಸ್ ಇಟ್ ಈಸ್ ಮೈನಸ್. ಆರ್ ಯು ಗೆಟಿಂಗ್? ಸಪೋಸ್ ವಿ ಅನ್ನೋದು ಕಾನ್ಸ್ಟೆಂಟ್ ಇತ್ತು ಅಂತ ಅನ್ಕೊಳ್ಳಿ, ನಾರ್ಮಲ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಆ ಕೇಸ್ ನಲ್ಲಿ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಏನು, 0. ಸೊ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಲ್ಫಾ ಇಸ್ ಈಕ್ವಲ್ ಟು 0. ಹಾಗಾಗಿ ಇದು 0 ಆಗೋ ಸಾಧ್ಯತೆ ಇರುತ್ತೆ. ಇನ್ ದಟ್ ಕೇಸ್ ದಿಸ್ ಪ್ರಾಡಕ್ಟ್ ಇಸ್ 0. Coming back to the third one, very interesting. Same ಅದು ಅಷ್ಟೇ. ಈಗ ನೋಡಿ, ಈ ಕೇಸ್ ನಲ್ಲಿ ಒಮೆಗಾ ಯಾವ ಡೈರೆಕ್ಷನ್ ಇದೆ, ಈ ಕಡೆಗಿದೆ. ಆಲ್ಫಾ ಯಾವ ಡೈರೆಕ್ಷನ್ ಇದೆ. ಸಪೋಸ್ ಒಮೆಗಾ ಏನಾದ್ರೂ ಇನ್ಕ್ರೀಸ್ ಆದ್ರೆ ಆಲ್ಫಾ ಕೂಡ ಅದೇ ಡೈರೆಕ್ಷನ್ ಇರುತ್ತೆ. ಇಲ್ಲಿ ಮಾತಾಡಿದ್ದು ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್, ಇಲ್ಲಿ ಮಾತಾಡ್ತಾ ಇರೋದು ಆಂಗುಲರ್ ಆಕ್ಸಲರೇಷನ್. ಒಮೆಗಾ ಈ ಡೈರೆಕ್ಷನ್ ಇದೆ, ಆಲ್ಫಾ ಇದ್ರೆ ಈ ಕಡೆಗೆ ಇರಬೇಕು, ಇಲ್ಲ ಇನ್ಸೈಡ್ ದ ಪ್ಲೇನ್ ಆಫ್ ದ ಬೋರ್ಡ್ ಇರಬೇಕು. ಈಗ ಸ್ಪೀಡ್ ಏನಾದ್ರೂ ಹೋಗ್ತಾ ಇನ್ಕ್ರೀಸ್ ಆದ್ರೆ ಒಮೆಗಾ ಈ ಡೈರೆಕ್ಷನ್ ಇದೆ, ಆಲ್ಫಾ ಕೂಡ ಈ ಡೈರೆಕ್ಷನ್ ಇರುತ್ತೆ. ಇನ್ ದಟ್ ಕೇಸ್ ಥೀಟಾ ವಿಲ್ ಬಿ 0. ಥೀಟಾ 0 ಇದೆ, ಡಾಟ್ ಪ್ರಾಡಕ್ಟ್ ಅಲ್ಲಿ ಪಾಸಿಟಿವ್ ಬರುತ್ತೆ, cos 0. ಒಮೆಗಾ ಡಾಟ್ ಆಲ್ಫಾ ಅಂದ್ರೆ ಒಮೆಗಾ ಆಲ್ಫಾ cos ಥೀಟಾ, cos 0 is 1. ಸೊ ಹಾಗಾಗಿ ಪಾಸಿಟಿವ್ ಬರುತ್ತೆ. ಇಫ್ ವಿ ಏನಾದ್ರೂ ಡಿಕ್ರೀಸ್ ಆಗ್ತಿದ್ರೆ, ಹೋಗ್ತಾ ಪಾರ್ಟಿಕಲ್ ಕಮ್ಮಿ ಆಯ್ತು ಅಂದ್ರೆ ಆಕ್ಸಲರೇಷನ್ ಉಲ್ಟಾ ಇದೆಯಾ, ಉಲ್ಟಾ ಇದ್ದಾಗ ಥೀಟಾ ಏನಾಗುತ್ತೆ, 180 ಡಿಗ್ರಿ. ಆ ಕೇಸ್ ನಲ್ಲಿ ನೆಗೆಟಿವ್ ಬರುತ್ತೆ. ಇಫ್ ಒಮೆಗಾ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಮೆಗಾ ಕೂಡ ಕಾನ್ಸ್ಟೆಂಟ್ ಇರುತ್ತೆ, ಆಲ್ಫಾ ಏನಾಗಿರುತ್ತೆ, 0 ಆಗಿರುತ್ತೆ. ಅಂತ ಸಿಚುವೇಶನ್ ನಲ್ಲಿ ಆಲ್ಫಾ 0 ಆಗಿದ್ದಾಗ ಸೊ ಎಂಟೈರ್ ಟರ್ಮ್ ವಿಲ್ ಬಿಕಮ್ 0. ಕ್ಲಿಯರ್? ನೋಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಆಲ್ಫಾ 0 ಆಯ್ತು, ಹಾಗಾದ್ರೆ ಒಮೆಗಾ 0 ಆಗುತ್ತೆ. ಅದಕ್ಕಂದ ಒಮೆಗಾ 0 ಆದ್ರೆ ಸರ್ಕ್ಯುಲರ್ ಮೋಷನ್ ಆಗಲ್ಲ, ಇಟ್ ನೆವರ್ ಬಿಕಮ್ ಸರ್ಕ್ಯುಲರ್ ಮೋಷನ್, ಲೀನಿಯರ್ ಮೋಷನ್ ಆಗ್ಬೋದು ಅಷ್ಟೇ. ಎಸ್, ನೋಟ್ ಡೌನ್. ವಿಲ್ ಹ್ಯಾವ್ ಒನ್ ಮೋರ್ ಡಿಸ್ಕಷನ್. ನೋಟ್ ಮಾಡ್ಕೊಳ್ಳಿ. 3, 2, 1 ಡನ್. ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಮ್ಗೆ ಲೀನಿಯರ್ ಮೋಷನ್ ಅಲ್ಲಿ ಈಕ್ವೇಶನ್ಸ್ ಆಫ್ ಮೋಷನ್ ಇದೆ, ನೆನಪಿದ್ಯಾ? v is equals to u plus at, v square is equal to u square plus 2as, s is equals to ut plus half at square. ಅದನ್ನ ಯಾಕೆ ಸರ್ ಇಲ್ಲಿ ಹೇಳ್ತೀನಿ. So we have three equations of motion. v is equals to u plus at,
v square is equals to u square plus 2as and s is equals to ut plus half at square. ಇದು ಯಾವಾಗ ವ್ಯಾಲಿಡ್ when the particle starts from the origin. ಸಪೋಸ್ ಪಾರ್ಟಿಕಲ್ ಸ್ಟಾರ್ಟ್ ಆಗೋಗೆ ಒಂದು ಸರ್ಟನ್ ಡಿಸ್ಟೆನ್ಸ್ x0 ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಇದಕ್ಕೆ x0 ನ ಆಡ್ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಸಿಂಪ್ಲಿಸಿಟಿ ಆಗಿ x0 ನ 0 ಅಂತ ತಗೊಂತಾ ಇದ್ದೀನಿ. ಸೊ ದೀಸ್ ಆರ್ ದ ಈಕ್ವೇಷನ್ಸ್ ಆಫ್ ಮೋಷನ್ ಇನ್ ದ ಲೀನಿಯರ್ ಮೋಷನ್. ಈಗ ನಮಗೆ ಲೀನಿಯರ್ ಮೋಷನ್ಗೂ ಸರ್ಕ್ಯುಲರ್ ಮೋಷನ್ಗೂ ರಿಲೇಷನ್ ಇದೆ. ಎಸ್ ಜಾಗದಲ್ಲಿ ಏನ್ ಬರ್ತಿತ್ತು, ಟೀಟಾ ಬರ್ತಿತ್ತು. ವಿ ಜಾಗದಲ್ಲಿ ಏನ್ ಬರ್ತಿತ್ತು, ಒಮೆಗಾ ಬರ್ತಿತ್ತು. ಅದೇ ತರ ಎ ಜಾಗದಲ್ಲಿ ಆಲ್ಫಾ ಬರ್ತಿತ್ತು. ಈ ಈಕ್ವೇಷನ್ಸ್ ನ ಈ ಟರ್ಮ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡು ಯು ಕ್ಯಾನ್ ಯೂಸ್ ದ ಸೇಮ್ ಥಿಂಗ್ ಫಾರ್ ಸರ್ಕ್ಯುಲರ್ ಮೋಷನ್ ಆಲ್ಸೋ. ಯಾವಾಗ ವ್ಯಾಲಿಡ್ ಆಗುತ್ತೆ, ದೀಸ್ ತ್ರೀ ಈಕ್ವೇಷನ್ಸ್ ಆರ್ ವ್ಯಾಲಿಡ್ ಓನ್ಲಿ ಇಫ್ ಎ ಇಸ್ ಕಾನ್ಸ್ಟೆಂಟ್. ಆಕ್ಸಲರೇಷನ್ ಅನ್ನೋದು ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಈ ಈಕ್ವೇಷನ್ಸ್ ವ್ಯಾಲಿಡ್ ಆಗುತ್ತೆ. ಸಪೋಸ್ ಇಲ್ಲ ಅಂದ್ರೆ ಈಕ್ವೇಷನ್ಸ್ ವ್ಯಾಲಿಡ್ ಆಗಲ್ಲ. ಅದೇ ತರ ನಾವು ಸರ್ಕ್ಯುಲರ್ ಮೋಷನ್ ಗೆ ಈಕ್ವೇಷನ್ಸ್ ಆಫ್ ಮೋಷನ್ ಬರೆದ್ರೆ ಫೈನಲ್ ವೆಲಾಸಿಟಿ ಒಮೆಗಾ ಎಫ್ is equals to omega initial plus alpha t. ಟೈಮ್ ಎರಡರಲ್ಲೂ ಸೇಮ್ ಇರುತ್ತೆ. ಅದೇ ತರ omega f square is equals to omega I square plus 2 into alpha into theta. s ಜಾಗದಲ್ಲಿ theta ಬರೀತೀನಿ. ನೆಕ್ಸ್ಟ್ is s ವ್ಯಾಲ್ ಜಾಗದಲ್ಲಿ theta is equals to omega I t plus half alpha t square. ಇದನ್ನ ಬೇಕಾದ್ರೆ theta not plus ಅಂತ ಬರ್ಕೋಬೇಕಾಗುತ್ತೆ. ಪಾರ್ಟಿಕಲ್ ಸ್ಟಾರ್ಟ್ ಆಗೋವಾಗೆ ವಾಟ್ ಐ ಮೀನ್ ಇಸ್, ಸಪೋಸ್ ಪಾರ್ಟಿಕಲ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಈಕ್ವೇಶನ್ ಒಬೆ ಮಾಡಿ. ಪಾರ್ಟಿಕಲ್ ಸ್ಟಾರ್ಟ್ ಆಗೋವಾಗೆ t is equal to 0 ಇದ್ದಾಗ 90 ಡಿಗ್ರಿ ಅಂತ ಅನ್ಕೊಳ್ಳಿ, ಈ ಥೀಟಾ ನಾಟ್ ಜಾಗದಲ್ಲಿ ಪ್ಲಸ್ 90 ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಫಾರ್ ಸಿಂಪ್ಲಿಸಿಟಿ ಲೆಟ್ ಅಸ್ ಅಸ್ಯೂಮ್ ಪಾರ್ಟಿಕಲ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ದ ಆರಿಜಿನ್, ಎಕ್ಸ್ ಆಕ್ಸಿಸ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಈ ಬೇಸ್ ಮೇಲೆ ಒಂದು ಸ್ಮಾಲ್ ಕ್ವಶನ್ ನ ಮಾಡೋಣ. ಅಂಡ್ ವೆರಿ ಇಂಪಾರ್ಟೆಂಟ್ ಡಿಸ್ಕ್ಲೈಮರ್, ಸಣ್ಣ ಸೂಚನೆ, ಈ ಈಕ್ವೇಷನ್ಸ್ ವ್ಯಾಲಿಡ್ ಆಗೋದು ಯಾವಾಗ, ಓನ್ಲಿ ಇಫ್ ಆಕ್ಸಲರೇಷನ್, ಎಂತ ಆಕ್ಸಲರೇಷನ್, ಆಂಗ್ಯುಲರ್ ಆಕ್ಸಲರೇಷನ್ ಇಸ್ ಕಾನ್ಸ್ಟೆಂಟ್. ವ್ಯಾಲಿಡ್ ಓನ್ಲಿ if alpha is constant. ಇದರ ಬೇಸ್ ಮೇಲೆ ಒಂದು ಕ್ವಶನ್ ನ ಮಾಡೋಣ. ಸೊ ಲೆಟ್ us consider a circular motion. in circular motion omega is equals to 3t square plus 1. find alpha average, find alpha and angular displacement made by the particle in time 2 seconds. Made by the particle in 2 seconds. If particle starts from theta is equal to 0 at t is equal to 2 seconds. Find the angular displacement anta barkoli. Angular displacement made by the particle in time 2 seconds. If particle starts from theta is equal to 0 at t is equals to 0 seconds. Starting ಎಲ್ಲಿಂದ ಬರ್ತಾ ಇದೆ, theta is equal to 0 ಇಂದ ಬರ್ತಾ ಇದೆ. So let us solve this one. Okay, ಇದಕ್ಕೆ ನಾವು ಏನಾರ ಫೈಂಡ್ ಔಟ್ ಮಾಡಬೇಕಾಗಿತ್ತು, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ನ ಮಾಡಬೇಕು ಮತ್ತೆ ಆಲ್ಫಾ ನ ಮಾಡಬೇಕು. ಆಲ್ಫಾ ಇಸ್ ಈಕ್ವಲ್ಸ್ ಟು ಡಿ ಥೀಟಾ ಡಿವೈಡೆಡ್ ಬೈ ಡಿ ಟಿ. Am I right? Sorry, d square theta by dt square ಆಗುತ್ತೆ, ಸೆಕೆಂಡ್ ಡಿರೈವೇಟಿವ್ ಆಫ್ ದ ಥೀಟಾ. ಇಲ್ಲಿ ನಮಗೆ ಕೇಳ್ತಾ ಇರೋದು ಆಲ್ಫಾ ಇನ್ 2 seconds ಅಂದ್ರೆ 2 ಸೆಕೆಂಡ್ ನಲ್ಲಿ ಆಲ್ಫಾ, ಆವರೇಜ್ ಆಲ್ಫಾ ಕೇಳ್ತಿದ್ದಾರೆ. ಸಪೋಸ್ ಅವ್ರು ಏನಾದ್ರು ಇನ್ಸ್ಟಂಟೇನಿಯಸ್ ಆಲ್ಫಾ ಕೇಳಿದ್ರೆ ಈ ಕ್ವಶನ್ಗೆ ಇನ್ನೊಂದು ಚೂರು ಅಪ್ಡೇಟ್ ಮಾಡ್ತೀನಿ ನೋಡಿ. ಸೇಮ್ ಕ್ವಶನ್ ಇನ್ನೊಂದು ಚೂರು ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ಸಬ್ ಕ್ವಶನ್ ಕೇಳಿರೋದೇನಪ್ಪ, ಆಲ್ಫಾ ಇನ್ 2 seconds. ಇನ್ನೊಂದು ಸಬ್ ಕ್ವಶನ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆಲ್ಫಾ ಅಟ್ ಟಿ ಇಸ್ ಈಕ್ವಲ್ಸ್ ಟು 2 seconds. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಯಾಕೆ ಸರ್ ಈ ತರ ಬರೀತಿದ್ದೀರಿ? ಇದು ಆವರೇಜ್ ಆಲ್ಫಾ, ಇದು ಇನ್ಸ್ಟಂಟೇನಿಯಸ್ ಆಲ್ಫಾ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಆವರೇಜ್ ಆಲ್ಫಾ ಆವರೇಜ್ ಇನ್ 2 seconds ಇಸ್ ಡೆಲ್ಟಾ ಒಮೆಗಾ ಡಿವೈಡೆಡ್ ಬೈ ಡೆಲ್ಟಾ ಟಿ. ಒಮೆಗಾ ಎಫ್ ಮೈನಸ್ ಒಮೆಗಾ ಟಿ ಅಂತ ಬರೀಲ್ಲ, ಒಮೆಗಾ ಎಫ್ ಮೈನಸ್ ಒಮೆಗಾ ಐ ಡಿವೈಡೆಡ್ ಬೈ ಟೈಮ್ ಟೇಕನ್. ಒಮೆಗಾ ಎಫ್ ಏನಿದೆ ನೋಡಿ 2 seconds ಅಲ್ಲಿ, ಒಮೆಗಾ ಐ ಇಸ್ ಈಕ್ವಲ್ಸ್ ಟು ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಇನಿಷಿಯಲ್
ಒಮೆಗಾ ಏನ್ ಬರುತ್ತಪ್ಪ ಅಂದ್ರೆ 1 ರೇಡಿಯನ್ ಪರ್ ಸೆಕೆಂಡ್ ಸಿಗುತ್ತೆ. ಒಮೆಗಾ ಎಫ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ಸಬ್ಟ್ರಾಕ್ಟ್ ಮಾಡಿದಾಗ ಟಿ 2 ಸ್ಕ್ವೇರ್ 4 4 ಇಂಟು 3 12 12 ಪ್ಲಸ್ 1 13 ರೇಡಿಯನ್ ಪರ್ ಸೆಕೆಂಡ್ ಬರುತ್ತೆ. ಹಾಗಾಗಿ ಇದು 13 ಮೈನಸ್ 1 ಡಿವೈಡೆಡ್ ಬೈ ಟೈಮ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್, ದಟ್ ಈಸ್ ಈಕ್ವಲ್ಸ್ ಟು 6 ರೇಡಿಯನ್ ಪರ್ ಸೆಕೆಂಡ್. ಆವರೇಜ್ ಆಕ್ಸಲರೇಷನ್, ಆಂಗುಲರ್ ಆಕ್ಸಲರೇಷನ್. ಬಟ್ ಈಗ ಸಬ್ ಕ್ವಶನ್ ಬಿ ನಲ್ಲಿ ಆಲ್ಫಾ ಅಟ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್, ಕರೆಕ್ಟ್ ಆಗಿ ಟೈಮ್ 2 ಸೆಕೆಂಡ್ಸ್ ಇದ್ದಾಗ ಅದ್ರ ಆಂಗುಲರ್ ಆಕ್ಸಲರೇಷನ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಆಂಗುಲರ್ ಆಕ್ಸಲರೇಷನ್ ಅಟ್ ಟಿ ಟೈಮ್ ಟಿ ಇಸ್ ಈಕ್ವಲ್ ಟು ಟಿ ಇಸ್ ಡಿ ಸ್ಕ್ವೇರ್ ಟೀಟಾ ಅಥವಾ ಡಿ ಒಮೆಗಾ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀಬಹುದಾ? ಸೊ ದಟ್ ಈಸ್ ಒಮೆಗಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಲ್ಲಿದೆ 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 ಇಲ್ಲಿದೆ. ಸೊ ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ 3t ಸ್ಕ್ವೇರ್ 60 ಪ್ಲಸ್ 0 ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಒನ್ ಇಸ್ 2t ಇಂಟು 3 60 ಪ್ಲಸ್ 0. ಸೊ ಆಲ್ಫಾ ಅಟ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ಸ್ ಇಸ್ 12 ರೇಡಿಯನ್ ಪರ್ ಸೆಕೆಂಡ್. ಸೊ ಎರಡು ಬೇರೆ ಬೇರೆ ಬರ್ತಿದೆ. ವಿ ಥಾಟ್ ಸೇಮ್. ನೋ, ಇದು ಆವರೇಜ್ ಆಂಗುಲರ್ ಆಕ್ಸಲರೇಷನ್, ಇದು ಇನ್ಸ್ಟಂಟೇನಿಯಸ್. ಕರೆಕ್ಟ್ ಆಗಿ ಟೈಮ್ ಟಿ ಇಸ್ ಈಕ್ವಲ್ ಟು 2 ಇದ್ದಾಗ ಎಷ್ಟು ಆಲ್ಫಾ ಇರುತ್ತೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ನೆಕ್ಸ್ಟ್ ಇನ್ನೇನ್ ಕೇಳಿದ್ದಾರೆ, ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಟ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ 0 ಸೆಕೆಂಡ್. ಪಾರ್ಟಿಕಲ್ ಟೈಮ್ ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಆರಿಜಿನ್ ಇಂದ. ಹಾಗಾದ್ರೆ 2 ಸೆಕೆಂಡ್ಸ್ ಅಲ್ಲಿ ಎಷ್ಟು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಕವರ್ ಆಗಿರುತ್ತೆ? ಸೊ ಇದನ್ನ ಯೂಸ್ ಮಾಡಬಹುದಾ ಸರ್? 0 ಥೀಟಾ ಇಸ್ ಈಕ್ವಲ್ಸ್ ಟು ಒಮೆಗಾ ಐ ಟಿ ಪ್ಲಸ್ ಹಾಫ್ ಟಿ ಸ್ಕ್ವೇರ್. ಒಮೆಗಾ ಐ ಇನಿಷಿಯಲ್ ಆಂಗುಲರ್ ವೆಲಾಸಿಟಿ 0 ಇತ್ತು, ಆಲ್ಫಾ ವ್ಯಾಲ್ಯೂ ಸಿಕ್ಕಿದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ? ಟಿ ವ್ಯಾಲ್ಯೂ 2 ಕೊಟ್ಟಿದ್ದಾರೆ. ಸೊ ಅದನ್ನ ಯೂಸ್ ಮಾಡಂಗಿಲ್ಲ. ಅದು ಯಾವಾಗ ವ್ಯಾಲಿಡ್ ಅಂದ್ರೆ ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಇಫ್ ಆಲ್ಫಾ ಇಸ್ ಕಾನ್ಸ್ಟೆಂಟ್. ಇಲ್ಲಿ ಆಲ್ಫಾ ಅನ್ನೋದು ಕಾನ್ಸ್ಟೆಂಟ್ ಇಲ್ಲ. ಸರ್ ನಿಮ್ಗೆ ಹೇಗೆ ಗೊತ್ತಾಯ್ತು ಆಲ್ಫಾ ಕಾನ್ಸ್ಟೆಂಟ್ ಇದೆಯಾ ಇಲ್ವಾ ಅಂತ ಹೇಳಿ? ನೋಡಿ, ಇಲ್ಲಿ ಆಲ್ಫಾನ ನಾನು ಡಿ ಒಮೆಗಾ ಬೈ ಡಿ ಟಿ ಅಂತ ಬರೀಬಹುದಾ? Am I right? D omega, d by dt of omega ಜಾಗದಲ್ಲಿ 3t square plus 1, that is equals to 60 plus 0. ಆಲ್ಫಾ ಅನ್ನೋದು 60 ಆಗಿದೆ, ಟೈಮ್ ಜೊತೆಗೆ ವೇರಿ ಆಗ್ತದೆ. therefore it is accelerated motion. ಆಂಗುಲರ್ ಆಕ್ಸಲರೇಷನ್ ವೇರಿ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಯೂಸ್ ಮಾಡಕ್ ಆಗಲ್ಲ. ಮತ್ತೆ ಗತಿ ಏನ್ ಸರ್ ನಮ್ಗೀಗ ಏನ್ ಮಾಡೋದು? ಲೆಟ್ ಅಸ್ ಸಿ. ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ. ನಾನು ಪಾರ್ಟ್ 3 ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇದರಲ್ಲಿ 2 ಕ್ವಶನ್ ಕೊಟ್ಟಿದ್ದೀನಿ, ಇದು ಇನ್ನೊಂದು ಕ್ವಶನ್ ಆಯ್ತು. ಸೊ ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಆಬ್ವಿಯಸ್ಲಿ ಈ ಇಕ್ವೇಶನ್ ನ ಯೂಸ್ ಮಾಡಕ್ ಆಗಲ್ಲ. ಇದನ್ನ ಯೂಸ್ ಮಾಡ್ಬೇಕಾದ್ರೆ ಇವನ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಇಲ್ಲಿ ಕಾನ್ಸ್ಟೆಂಟ್ ಇಲ್ವಲ್ಲ, ಮತ್ತೆ ಯಾಕೆ ಸರ್ ಕೊಟ್ರೆ ಆ ಇಕ್ವೇಶನ್ಸ್? ಸುಮ್ನೆ ಬಕರ ಮಾಡಕ್ಕೆ. ಇದೇ ತರ ತಾನೇ ಎಕ್ಸಾಮ್ ಅಲ್ಲಿ ಮಾಡೋದು, ಅನ್ನೆಸರಿ ಡೇಟಾ ಕೊಟ್ಬಿಟ್ಟು. ನೆಕ್ಸ್ಟ್ ಇಸ್ 2 ಸೆಕೆಂಡ್ಸ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ವಿ ಹ್ಯಾವ್ ಒಮೆಗಾ ಇಸ್ ಈಕ್ವಲ್ಸ್ ಟು ಡಿ ಥೀಟಾ ಬೈ ಡಿ ಟಿ. In other words, small displacement is equals to omega dt. The displacement made in 2 seconds is nothing but theta is equals to integration of d theta from 0 to 2 seconds. That is equals to integration of omega dt from t is equal to 0 to 2 seconds. 0 in the 2 seconds ವರ್ಗೂ ಎಷ್ಟು angular displacement ಆಗಿದೆ ಇಂಟಿಗ್ರೇಷನ್ ಮಾಡಿ ತಗೋಬಹುದು. So theta is equals to integration of omega. Omega value ಎಲ್ಲಿದೆ? 3t square plus 1 with respect to time. ಸ್ಪ್ಲಿಟ್ ಮಾಡೋಣ. ಇಂಟಿಗ್ರೇಷನ್ ಆಫ್ 3t ಸ್ಕ್ವೇರ್ dt and 0 to 2 limits plus integration of dt from 0 to 2 seconds. Integration of 3t square, t to the power of 3 by 3, 3 into tq divided by 3, limits from 0 to 2 plus integration of constant with respect to t is t ಬರುತ್ತೆ. ಸೊ ಈ t ನ ಲಿಮಿಟ್ಸ್ 0 to 2 ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. You are going to get theta is equals to 3 cancel ಆಗತ್ತೆ. 2 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 8 minus 0 ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ಲಸ್ 2 minus 0. So that is theta is equals to 10 radian per second. 2 ಸೆಕೆಂಡ್ ನಲ್ಲಿ 10 ರೇಡಿಯನ್ ರೋಟೇಟ್ ಆಗಿರುತ್ತೆ. ಸೊ ಫೈನಲ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ 10 ರೇಡಿಯನ್ ಅಂದ್ರೆ ಎಷ್ಟಪ್ಪ? 5 ರೌಂಡ್ ಹೊಡ್ಕೊಂಡು ಮತ್ತೆ ಅಲ್ಲೇ ಇರುತ್ತೆ. 5 ರೌಂಡ್ಸ್ ಹಾಕಿ ಅಲ್ಲೇ ಇರುತ್ತೆ. ಸಪೋಸ್ ಪಾರ್ಟಿಕಲ್ ಏನಾದ್ರೂ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, t is equal to 0 ಇಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಇದಕ್ಕೆ ಪ್ಲಸ್ 90 ಆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ 10 ರೌಂಡ್ಸ್ ಹಾಕಿರುತ್ತೆ. ಸೊ ದಟ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್. ಥೀಟಾ ನಾಟ್ ಅಂತ ಯಾಕೆ ಬರೀತಾರೆ? ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್. ಡನ್, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಮಾಲ್ ಟಾಪಿಕ್ ಇದೆ, ಅದನ್ನ ಡಿಸ್ಕಸ್ ಮಾಡಿ ವೈಂಡ್ ಅಪ್ ಮಾಡೋಣ. ಡನ್, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಇನ್ ಎ ಸರ್ಕ್ಯುಲರ್ ಮೋಷನ್, ಲೆಟ್ ಅಸ್ ಕನ್ಸಿಡರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್.
ಅದ್ರ ಬೇಸ್ ಮೇಲೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಯಾವ್ಯಾವ ತರ ಬರಬಹುದು ಒಂದು ಸ್ಮಾಲ್ ಐಡಿಯಾ ಕೊಡ್ತೀನಿ. ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, which of the following is correct? Which of the following is correct? Alpha is equals to constant and centripetal acceleration is constant, and the third statement is tangential acceleration is constant. ಇದರಲ್ಲಿ ಯಾವ್ಯಾವುದು ಕರೆಕ್ಟ್ ಆಗಿರುತ್ತೆ? ವಿಚ್ ಆರ್ ಆಲ್ವೇಸ್, ಇನ್ನೊಂದು ವರ್ಡ್ ನ ಆಡ್ ಮಾಡ್ತೀನಿ, ಆಲ್ವೇಸ್ ಕರೆಕ್ಟ್. ಯಾವ್ಯಾವುದು ಕರೆಕ್ಟ್ ಆಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ, ನಾನು ಮಾಡ್ಲಿಕ್ಕೆ ಹೇಳ್ತಿದ್ದೀನಿ. ಟ್ರೈ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನಪ್ಪ? ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸ್ಪೀಡ್ ಕಾನ್ಸ್ಟೆಂಟ್ ಆಗಿ ಇದೆ ಅಂದ್ರೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಏನು? 0. ಅರೆ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂದ್ರೆ ಚೇಂಜ್ ಆಗ್ಬಿಡ್ತಾ ಇತ್ತು. ಹಾಗಾಗಿ ದಿಸ್ ಇಸ್ ಆಲ್ವೇಸ್ ಕರೆಕ್ಟ್, ನೋ ಡೌಟ್ ಇನ್ ದಟ್ ಒನ್. ಆಲ್ಫಾ ಕಾನ್ಸ್ಟೆಂಟ್, ಪ್ಲೀಸ್ ಟೆಲ್ ಮೀ, ಆಲ್ಫಾ ಅನ್ನೋದು ಏನಿರುತ್ತೆ ಈ ಸರ್ಕ್ಯುಲರ್ ಮೋಷನ್? ದ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ವೆಲಾಸಿಟಿ. ಆಲ್ಫಾ ಅನ್ನೋದು ಇರತ್ತಾ? ಇಲ್ಲ ಸರ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಒಂದೇ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ತಿರುಗ್ತಿರುತ್ತೆ, ಒಮೇಗಾ 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 ಅನ್ಕೊಂಡು ಅಷ್ಟೇ ಸ್ಪೀಡ್ ಅಲ್ಲಿ ಇರುತ್ತೆ, ಚೇಂಜ್ ಆಗಲ್ವಲ್ಲ. ಹಾಗಾದ್ರೆ 0 ಬರ್ಬೇಕಾಯ್ತಲ್ಲ, ಇದು ಫಾಲ್ಸ್ ಅಂತ ಹೇಳ್ಬೇಡಿ. 0 is also constant. So alpha is 0 in uniform circular motion. ಅರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಂದ, 0 ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂನೇ. ಹಾಗಾಗಿ ಆಲ್ಫಾ ಇಸ್ ಕಾನ್ಸ್ಟೆಂಟ್, ದಟ್ ಇಸ್ ಈಕ್ವಲ್ ಟು 0. ದಿಸ್ ಇಸ್ ಆಲ್ವೇಸ್ ಟ್ರೂ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ. ನಾನ್ ಯೂನಿಫಾರ್ಮ್ ಆದ್ರೆ ರಾಂಗ್ ಆಗ್ತಾ ಇತ್ತು. ನೆಕ್ಸ್ಟ್ ಇಸ್ centripetal acceleration. AC is equals to mv square divided by r. ಅಯ್ಯೋ ಮತ್ತೆ ಹೇಳ್ಬಿಟ್ಟು ಮಾಡಿದೆ, v square divided by r. v ಕಾನ್ಸ್ಟೆಂಟ್ ಇದೆ, r ಕಾನ್ಸ್ಟೆಂಟ್ ಇರುತ್ತೆ, ಹಾಗಾಗಿ ಇದು ಕೂಡ ಕಾನ್ಸ್ಟೆಂಟ್ ಅಂತ ಹೇಳಿದ್ರು. ರಾಂಗ್ ಆನ್ಸರ್. ಯಾಕೆಂದ್ರೆ ಇದು ಬರೀ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಕೀಪ್ಸ್ ಆನ್ ಚೇಂಜಿಂಗ್. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇಸ್ ಮೈನಸ್ ರೇಡಿಯಲ್. ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ, ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಸಪೋಸ್ magnitude of centripetal acceleration is constant ಅಂತ ಕೊಟ್ಟಿದ್ರೆ ಇದು ಕರೆಕ್ಟ್ ಆಗ್ತಾ ಇತ್ತು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸಿ ಯು.